ಕಣ್ಮುಚ್ಚಿಟ್ಟಿದ್ರೆ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಕೊಟ್ಟಿರುವಂತಹ ಈ ಅತ್ಯಮೂಲ್ಯವಾಗಿರುವಂತಹ ಸಮಯದ ನಿಮಿತ್ತ ಕೃತಜ್ಞತೆಗಳು ಅಪ್ಪ. ನಮ್ಮೆಲ್ಲರನ್ನ ಸೇರಿಸಿ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಮಕ್ಕಳು ಸಾಕಷ್ಟು ಹಂಬಲದಿಂದ ಆಸಕ್ತಿಯಿಂದ ಕೂಡಿ ಬಂದಿದ್ದಾರೆ ತಂದೆ. ನಾವೆಲ್ಲರೂ ಸೇರಿ ಆಲೋಚನೆ ಮಾಡಬೇಕಾದ್ರೆ ಒಂದು ಉತ್ತಮವಾಗಿರುವಂತಹ ಸಂಗತಿಯನ್ನು ನಮ್ಮೆಲ್ಲರಿಗೂ ದಯಪಾಲಿಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡಿತ. ಹಾಗೆ ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಗೆ, ಆಮೆನ್. ಪ್ರಿಯರಾದ ದೇವ ಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ದೇವರಿಗೆ ಮಿಕ್ಕಾದದ್ದನ್ನು ಕೊಡುವಂತಹದ್ದು ಶ್ರೇಷ್ಠವೋ. ಅಂಶದ ಹೆಸರನ್ನ ಇನ್ನೊಂದ್ಸಾರಿ ಹೇಳ್ತಿದ್ದೇನೆ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ದೇವರಿಗೆ ಮಿಕ್ಕಾದದ್ದನ್ನು ಕೊಡುವಂತಹದ್ದು ಶ್ರೇಷ್ಠವೋ, ಶ್ರೇಯಸ್ಸೋ ಅಂತ ಹೇಳಿ ಬರ್ಕೊಳ್ಳಿ. ಏನಿದು ಇಷ್ಟಕ್ಕೂ ಈ ಅಂಶದಲ್ಲಿ ಏನ್ ನೋಡ್ಲಿಕ್ಕೆ ಹೊರಟಿದ್ವಿ? ದೇವರಿಗೆ ಕೊಡುವುದರ ಬಗ್ಗೆ. ದೇವರಿಗೆ ಕೊಡುವಂತಹದ್ರ ಬಗ್ಗೆ ಅಂದ ತಕ್ಷಣ ಹಣ ಬ್ರದರರು ಕಾಣಿಕೆ ಕೊಡುವಂತಹದ್ರ ಬಗ್ಗೆ ಏನಾದ್ರು ಹೇಳ್ತಾರೇನೋ ಅಂತ ಖಂಡಿತವಾಗ್ಲೂ ಅನ್ಕೋಬೇಡಿ. ದೇವರಿಗೆ ಕೊಡ್ಬೇಕಾಗಿರುವಂತಹದ್ದು ಸಾಕಷ್ಟಿದೆ. ಕಾಣಿಕೆ ಒಂದೇ ಅಲ್ಲ ನಾವು ದೇವರಿಗೆ ಅರ್ಪಿಸುವಂತಹದ್ದು, ಹೌದಾ? ಸಾಕಷ್ಟಿದೆ ನಮ್ಮ ಜೀವನಗಳಲ್ಲಿ ದೇವರಿಗೆ ಕೊಡ್ಬೇಕಾಗಿರುವಂತಹದ್ದು. ಓಕೆ, ಈಗ ಪ್ರಾಬ್ಲಮ್ ಏನಂದ್ರೆ, ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ, ದೇವರಿಗೆ ಕೊಡುವಂತಹದ್ರಲ್ಲಿ ಮನುಷ್ಯರಲ್ಲಿ ಬಹುತೇಕ ಸಾರಿ ನಾವು ಮಿಕ್ಕದ್ದನ್ನ ದೇವರಿಗೆ ಕೊಡುವಂತಹದ್ದೇ ಹೆಚ್ಚು. ದೇವರಿಗೆ ಸ್ಪೆಸಿಫಿಕ್ ಆಗಿ ಕೊಡುವಂತಹದ್ದಕ್ಕಿಂತ ಮಿಕ್ಕದ್ದನ್ನ ದೇವರಿಗೆ ಕೊಡುವಂತಹದ್ದೇ ಹೆಚ್ಚು. ಹೇಗೆ ನಮ್ಮ ಕಣ್ಮುಂದೆ ಎಷ್ಟು ನೋಡಿಲ್ಲ ಪ್ರಿಯರೇ, ನಾವು ಮಿಕ್ಕಿರುವಂತಹದ್ದನ್ನ ದೇವರಿಗೆ ಕೊಡುವಂತಹದ್ದು ಎಷ್ಟು ನೋಡಿಲ್ಲ ನಮ್ಮ ಕಣ್ಮುಂದೆ. ಯಾರಾದ್ರೂ ಪ್ರಪ್ರಥಮವಾಗಿ ದೇವರಿಗೆ ಕೊಡುವಂತಹದ್ದು ನೀವು ನೋಡಿರ್ತೀರಾ? ಯಾವ ವಿಚಾರದಲ್ಲಿ ಆಗಿರ್ಬೋದು, ನೋಡ್ಕೊಂಬರೋಣ ಒಂದೊಂದಾಗಿ ಯಾವ್ಯಾವ ವಿಚಾರದಲ್ಲಿ ಅಂತ ಹೇಳಿ. ಕಾಣಿಸೋದಿಲ್ಲ, ನಾರ್ಮಲ್ ಆಗಿ ಕಾಣಿಸೋದಿಲ್ಲ. ಸಾಧಾರಣವಾಗಿ ಪ್ರಪ್ರಥಮವಾಗಿ ದೇವರಿಗೆ ಕೊಡುವಂತಹದ್ದು, ಪ್ರಪ್ರಥಮವಾಗಿ ದೇವರಿಗೆ ಸಮರ್ಪಿಸುವಂತಹದ್ದು ಅನ್ನುವಂತಹದ್ದು ಕಾಣಿಸೋದಿಲ್ಲ ನಮಗೆ. ಹಾಗಾದ್ರೆ ಹೆಂಗ್ ಕಾಣಿಸ್ತಿರತ್ತೆ? ಮಿಕ್ಕಿರುವಂತಹದನ್ನ ದೇವರಿಗೆ ಕೊಡುವಂತಹದ್ದು. ನಮಗೆ ಯಾವ್ದು ಬೇಡವೋ, ನಮಗೆ ಯಾವ್ದು ಅವಶ್ಯಕತೆ ಇಲ್ವೋ ಅದನ್ನ ದೇವರಿಗೆ ಕೊಡುವಂತಹದ್ದು, ಹೌದಾ? ಪ್ರಾರ್ಥನೆಗಳು ಹೇಗಿರುತ್ತೆ ಅಂತ ಹೇಳಿದ್ರೆ, 3 ಜನ ಮಕ್ಕಳನ್ನ ಕೊಟ್ಟಿದ್ದಾರೆ ದೇವ್ರು ಅಂತ ಅನ್ಕೊಳ್ಳಿ. 3 ಜನ ಮಕ್ಕಳನ್ನ ಕೊಟ್ಟಿದ್ದಾರೆ. ಓಕೆ, ಈಗ ಮೊದಲನೇ ಮಗ ಎಲ್ಲಿ? US ಅಲ್ಲಿ. 2ನೇ ಮಗ ಎಲ್ಲಿ? ಕೆನಡಾದಲ್ಲಿ. 3ನೇ ಮಗ ಎಲ್ಲಿ? ನಮ್ಮನೇಲಿ. ಏನಕ್ಕೋಸ್ಕರ ಈತನಿಗೆ ಕೈ ಕಾಲು ಸರಿಯಾಗಿ ಕೆಲಸ ಮಾಡೋದಿಲ್ಲ, ಅದಕ್ಕೆ ದೇವ್ರೇ ಈತನನ್ನು ಉಪಯೋಗ ಮಾಡ್ಕೊಂಡ್ಲಿ, ಹೌದಾ? ಮೊದಲನೇ ಮಗ ಚೆನ್ನಾಗಿದ್ದ, ಬುದ್ಧಿವಂತನಾಗಿದ್ದ. ಯಾರಿಗೆ ಕೊಟ್ವಿ? ಲೋಕಕ್ಕೆ ಕೊಟ್ವಿ. ಎಲ್ಲಿದ್ದಾನೆ? US ಅಲ್ಲಿದ್ದಾನೆ. ನಾನು ತಪ್ಪು ಅಂತ ಹೇಳ್ತಿಲ್ಲ. ಓಕೆ, ನೆಕ್ಸ್ಟ್ ಕೆನಡಾದಲ್ಲಿದ್ದಾನೆ 2ನೇ ಮಗ. ಅದನ್ನೂ ತಪ್ಪು ಅಂತ ನಾ ಹೇಳ್ತಿಲ್ಲ. ಆದ್ರೆ 3ನೇ ಮಗನನ್ನ ಯಾರಿಗೆ ಕೊಟ್ವಿ? ದೇವ್ರಿಗೆ ಕೊಟ್ವಿ. ಏನಕ್ಕೋಸ್ಕರ ಕೊಟ್ವಿ? ನಿಮ್ಮ ಯಾವ ಕೆಲಸಕ್ಕೂ ಆ ಮಗ ಬರೋದಿಲ್ಲ. ನಾನು ಅಲ್ಲಗಳಿತಿಲ್ಲ, ಹ್ಯಾಂಡಿಕ್ಯಾಪ್ ಅಂತ ಹೇಳಿ ಅಲ್ಲಗಳಿತಿಲ್ಲ, ಕೈ ಕಾಲು ಸರಿಯಾಗಿ ಕೆಲಸ ಮಾಡೋದಿಲ್ಲ, ಅಥವಾ ಒಂದ್ ಕೈ ಇಲ್ಲ ಒಂದ್ ಕಾಲಿಲ್ಲ ಅಂತ ಹೇಳಿ ಅಲ್ಲಗಳಿತಿಲ್ಲ. ಇರುವಂತಹ ಫ್ಯಾಕ್ಟ್ ಅನ್ನು ನಿರೂಪಣೆ ಮಾಡ್ಲಿಕ್ಕೋಸ್ಕರ ಇದನ್ನ ಹೇಳ್ತಿದ್ದೀನಿ, ಹೌದಾ? ಏನು? 3ನೇ ಮಗ ಕೈ ಕಾಲು ಸರಿಯಾಗಿ ಕೆಲಸ ಮಾಡೋದಿಲ್ಲ, ಅದಕ್ಕೋಸ್ಕರ ದೇವ್ರೇ ಈತನನ್ನ ಉಪಯೋಗ ಮಾಡ್ಕೊಳ್ಳಿ. ಇದನ್ನ ಏನಂತ ಕರಿತೀವಿ ಗೊತ್ತಾ? ಮಿಕ್ಕಿರುವಂತಹದ್ದನ್ನ ದೇವರಿಗೆ ಕೊಡುವಂತಹದ್ದು ಅಂತ ಹೇಳಿ ಕರಿತೀವಿ, ಹೌದಾ? ಅಲ್ವಾ? ಹಣ ಒಂದೇನ ನಮ್ಮ ಜೀವನಗಳಲ್ಲಿ ಕೊಡುವಂತಹದ್ದು. ಮೊದಲನೇ ಮಗ ನಿಮಗೆ, 2ನೇ ಮಗನು ನಿಮಗೆ. ಮೊದಲನೇ ಮಗ, 2ನೇ ಮಗ ನಿಮಗೆ ಈ ಲೋಕಕ್ಕೆ. 3ನೇ ಮಗ ಯಾವ ಕೆಲಸಕ್ಕೂ ಬರೋದಿಲ್ಲ ಅಂದ ಮಾತ್ರಕ್ಕೆ ಅವನನ್ನು ಯಾರ ಹತ್ರ ಕೊಡ್ತಿದೀವಿ? ದೇವರ ಹತ್ರ. ದೇವರು ಸೇವೆಗೆ ಉಪಯೋಗ ಮಾಡ್ಕೋಬೇಕು ಈಗ ಆ ಮಗನನ್ನ, ಹೌದಾ? ಅದು ನಾವು ದೇವರಿಗೆ ಕೊಡುವಂತಹ ರೀತಿ, ಅದು ನಾವು ದೇವರಿಗೆ ಕ್ಷಮಿಸಿ ಪ್ರಿಯರೇ, ಮತ್ತೆ ಈ ರೀತಿ ಆಗ್ತಿರೋದ್ರಿಂದ ನನ್ಗೊತ್ತು ದೇವರು ವಾಕ್ಯ ಕೇಳ್ಬೇಕಾದ್ರೆ ಡಿಸ್ಟರ್ಬ್ ಆದ್ರೆ ಹೇಗಿರತ್ತಂತ ಕ್ಷಮಿಸಿ. ಓಕೆ, ಆದಷ್ಟು ಬೇಗ ಸಂದೇಶವನ್ನ ಒಂದು 20 ಮಿನಿಟ್ಸ್ಗಳ ಕಾಲ ಆಲೋಚನೆ ಮಾಡಿ ಮುಗಿಸ್ಕೊಳ್ಳೋಣ. ಓಕೆ, ಇಷ್ಟಕ್ಕೂ ನಾವು ಮಾತಾಡ್ಕೊಳ್ತಿದ್ವಲ್ವಾ, ನಮಗೆ ಬೇಡವಾಗಿರುವಂತಹದ್ದು, ನಮಗೆ ಅವಶ್ಯಕತೆ ಇಲ್ಲದೆ ಇರುವಂತಹದನ್ನ ದೇವರಿಗೆ ಕೊಡುವಂತಹದ್ರ ಬಗ್ಗೆ. ಹಾಗಾದ್ರೆ ಇದು ನಡೀತಲೇ ಇರುತ್ತೆ. ಮನುಷ್ಯರ ಜೀವನದಲ್ಲಿ ಎಲ್ಲವೂ ನಡೀತಲೇ ಇರುತ್ತ? ಹೌದು, ಬಹುತೇಕ ಜನರ ಜೀವನದಲ್ಲಿ ನಡೀತಿರುತ್ತೆ. ವಿಚಿತ್ರ ಏನು ಅಂತ ಹೇಳಿದ್ರೆ, ಕ್ರೈಸ್ತರ ಜೀವನದಲ್ಲೂ ನಡೀತಿರುತ್ತೆ ವಿಚಾರ. ಏನು? ಮಿಕ್ಕಿರುವಂತಹದನ್ನ ದೇವರಿಗೆ ಕೊಡುವಂತಹದ್ದು. ಯಾಕೆ ಅಂದ್ರೆ
ನಮಗೆ ಗೊತ್ತಿಲ್ಲದೆ ಈ ವಿಚಾರವನ್ನ ಅಭ್ಯಾಸ ಮಾಡ್ಕೊಂಡಿರುವಂತಹ ಸಾಧ್ಯತೆಗಳು ಹೆಚ್ಚು. ನಮಗೆ ಗೊತ್ತಿಲ್ಲದೆ ಈ ವಿಚಾರವನ್ನ ಅಭ್ಯಾಸ ಮಾಡ್ಕೊಂಡಿರುವಂತಹದ್ದು ಹೆಚ್ಚು. ಅದು ಅಭ್ಯಾಸ ಆಗೋಗಿರುತ್ತೆ. ನಮಗೆ ಗೊತ್ತಿರೋದಿಲ್ಲ. ನಾವು ದೇವರಿಗೆ ಮಿಕ್ಕಿರುವಂತಹದನ್ನ ಕೊಡ್ತಿದೀವ ನಮ್ಮ ಜೀವನಗಳಲ್ಲಿ ಅನ್ನುವಂಥದ್ದು ನಮಗೆ ಗೊತ್ತಿರೋದಿಲ್ಲ. ಆ ರೀತಿ ಆಗಿರುತ್ತೆ. ಹೌದಾ? ಯೋಚನೆ ಮಾಡಿ ನೋಡ್ಬೇಕು. ಅದಕ್ಕೆ ನಾವು ಇವತ್ತು ಆಲೋಚನೆ ಮಾಡಿ ನೋಡ್ತಿದ್ವಿ. ಒಂದೊಂದು ಎಕ್ಸಾಂಪಲ್ಸ್ ಆಗಿ ಒಂದೊಂದು ಎಕ್ಸಾಂಪಲ್ಸ್. ಏನಕ್ಕೋಸ್ಕರ? ದೇವರಿಗೆ ಮಿಕ್ಕಿರುವಂತಹದನ್ನ ಕೊಟ್ರೆ ಹೇಗಿರುತ್ತೆ? ನಿಮ್ಮ ಮನೆಗೆ ಯಾರಾದ್ರೂ ಬಂಧು ಬಳಗದವರು ಬಂದ್ರು ಅಂತ ಅನ್ಕೊಳ್ಳಿ. ನಿಮ್ಮ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದಿದ್ದಾರೆ ಅಂತ ಅನ್ಕೊಳ್ಳಿ. ತುಂಬಾ ಮುಖ್ಯವಾಗಿರುವಂತವ್ರು, ನಿಮಗೆ ತುಂಬಾ ಬೇಕಾಗಿರುವಂತವ್ರು ಸಹ. ಈಗ ಅವರು ಮನೆಗ್ ಬಂದಾಗ ನೀವು ಏನ್ ಮಾಡ್ತೀರಾ? ನಿನ್ನೆ ಅನ್ನ ಮೊನ್ನೆ ಅನ್ನ ಮಿಕ್ಕಿತ್ತು ಅಂತ ಅನ್ಕೊಳ್ಳಿ. ಇಡ್ತೀರಾ ಅವ್ರಿಗೆ? ಇಡ್ತೀರಾ? ಮೊನ್ನೆ ಅನ್ನ ಎಲ್ಲ ಇಡ್ತೀರಾ ಅವ್ರಿಗೆ? ಇಡೋದಿಲ್ಲ ಅಲ್ವಾ? ನೀವ್ ಬೇಕಾದ್ರೆ ಅದನ್ನ ತಿಂದು ಅವ್ರಿಗೆ ಫ್ರೆಶ್ ಆಗಿರುವಂತಹದನ್ನ ಇಡ್ತೀರಾ. ಅದು ನೀವು ನಿಮ್ಮ ಮನೆಗೆ ಬಂದಿರುವಂತಹ ಅತಿಥಿಗೆ ಕೊಡುವಂತಹ ಗೌರವ ಅಲ್ವಾ? ಗೆಸ್ಟ್ ಅನ್ನ ಅಷ್ಟ್ ಚೆನ್ನಾಗಿ ಟ್ರೀಟ್ ಮಾಡ್ಬೇಕು ಅಂತ ಹೇಳಿದಾಗ ಇನ್ ದೇವ್ರನ್ನ ಎಷ್ಟ್ ಚೆನ್ನಾಗಿ ಟ್ರೀಟ್ ಮಾಡ್ಬೇಕು ನಾವೆಲ್ಲರೂ ಸಹ. ನಿಜಾನ? ಇಲ್ಲ. ನಾವ್ ಮಾಡ್ತಿದೀವ ಕೆಲಸವನ್ನ? ಮಿಕ್ಕಿರುವಂತಹದನ್ನ ನಾನು ಆಗ್ಲೇ ಹೇಳಿದ್ನಲ್ವಾ, ಈ ಮಗನ ಕೈಯಲ್ಲಿ ಏನೂ ಆಗೋದಿಲ್ಲ. ಅದಕ್ಕೆ ದೇವ್ರೆ ನೀನೇ ಉಪಯೋಗ ಮಾಡ್ಕೊಂಡ್ಬಿಡು. ಪಾಪ ಮಗನ ಕೈಯಲ್ಲಿ ಕುತ್ಕೊಂಡಿರುವಂತಹ ಜಾಗದಿಂದ ಎದ್ದು ನಮ್ಮ ಮಗನ ಕೈಯಲ್ಲಿ ಕುತ್ಕೊಂಡಿರುವಂತಹ ಜಾಗದಿಂದ ಎದ್ದೇಳ್ಲಿಕ್ಕೂ ಆಗೋದಿಲ್ಲ. ಈಗ ಅಂತ ಮಗನನ್ನ ದೇವ್ರು ಉಪಯೋಗ ಮಾಡ್ಕೋಬೇಕು. ಅದೇ ಅಲ್ವಾ ನಮ್ಮ ಆಸಕ್ತಿ, ಆಸೆ ಇಲ್ಲ. ಎದ್ದೇಳ್ಲಿಕ್ಕಾಗದೇ ಇರುವಂತಹ ಮಗನನ್ನ ಬೇಕಾದ್ರೆ ದೇವ್ರು ಉಪಯೋಗ ಮಾಡ್ಕೊಳ್ಳಿಕ್ಕೆ ರೆಡಿ. ಅದು ದೇವ್ರ ಕೈಯಲ್ಲಿ ಆಗುವಂತಹದ್ದು. ಆದ್ರೆ ನಮ್ಮ ಮೆಂಟಾಲಿಟಿ ಹೇಗಿದೆ ದೇವರಿಗೆ ಕೊಡ್ಬೇಕಾದ್ರೆ? ನಮ್ಮ ಆಸೆ ಏನಿದೆ? ದೇವ್ರಿಗೆ ಎಂತಹದ್ದನ್ನ ಕೊಡ್ಬೇಕು ಅನ್ನುವಂತಹದ್ದು ನಮ್ಮ ಆಸೆ ಅನ್ನುವಂತಹದ್ದೇ ಪ್ರಶ್ನೆ. ದೇವ್ರು ನೋಡ್ತಿರ್ತಾರಲ್ವಾ ನಮ್ಮ ಮನಸ್ಸುಗಳನ್ನ. ಎಂತದ್ ಕೊಡ್ತಾರೆ ನನ್ನ ಮಕ್ಕಳು ನನಗೆ? ಮಿಕ್ಕಿರುವಂತಹದನ್ನ ಕೊಡ್ತಾರ? ಉಳಿದಿರುವಂತಹದನ್ನ ಕೊಡ್ತಾರ? ಏನು ಕೆಲ್ಸಕ್ಕೂ ಬರದೇ ಇರುವಂತಹದನ್ನ ಕೊಡ್ತಾರ? ಕೂದ್ಲು ಕೊಡುವಂತಹದ್ದು ಗೊತ್ತಾ ನಮ್ಗೆ ದೇವರಿಗೆ? ಕೂದ್ಲನ್ನು ಕೊಟ್ಟು ಬರ್ತಾ ಇರ್ತೀವಿ ನೀಟಾಗಿ. ಯಾರಿಗ್ ದೇವರಿಗೆ ಬಿಟ್ಟು ಬೇರೆ ಯಾರಿಗಾದ್ರೂ ಕೂದಲನ್ನು ಕೊಟ್ಟು ನೋಡಿ. ತಲೆ ಕೂದಲನ್ನ ದೇವರಿಗೆ ಕೊಡ್ತಿದೀವಿ ಅನ್ನುವಂತಹದನ್ನ ಅದನ್ನ ಬಿಟ್ಟು ಬೇರೆ ಯಾರಿಗಾದ್ರೂ ಆಗತ್ತಾ ಕೊಡ್ಲಿಕ್ಕೆ ಪ್ರಪಂಚದಲ್ಲಿ? ನೀವ್ ಹೇಳಿ, ಆಗತ್ತಾ? ಬೇರೆ ಯಾರಾದ್ರೂ ಕೂದ್ಲು ಕೊಟ್ರೆ ಇಸ್ಕೋತಾರ? ತಲೆ ಕೂದ್ಲು ಕೊಟ್ರೆ ಇಸ್ಕೋತಾರ ಬೇರೆ ಯಾರಾದ್ರೂ? ಇಸ್ಕೋತಾರ? ಯೋಚನೆ ಮಾಡಿ. ಇಸ್ಕೊಳಲ್ಲ ಅಲ್ವಾ? ತಲೆ ಕೂದಲಿನ ರೇಟ್ ತುಂಬಾ ಇದೆ. ಸಾಕಷ್ಟಿದೆ. ಎಷ್ಟೋ ಅರ್ಧ ಕೆಜಿಗೆ 2,000ನೋ 3,000ನೋ ಏನೋ ಇದೆಯಲ್ವಾ? ಅಷ್ಟು ಕಾಸ್ಟ್ಲಿ ಆದ್ರೂ ಯಾರು ನಿಮ್ಮ ತಲೆ ಕೂದಲನ್ನ ಇಸ್ಕೊಳ್ಳೋದಿಲ್ಲ. ವೇಸ್ಟ್ ಆಗಿ ಬಿದ್ದಿದ್ರೆ ಮಾತ್ರ ಅದನ್ನ ಮಾರ್ಕೊಳ್ತಾರೆ ಮನುಷ್ಯರಲ್ಲಿ. ಆದ್ರೆ ಆ ತಲೆ ಕೂದಲನ್ನ ಯಾರು ತಗೊಂಡು ಕೊಡ್ತೀವಿ ಗೊತ್ತಾ? ದೇವರಿಗೆ. ಯಾಕೆ? ಕಟ್ ಮಾಡಿದ್ರೆ ಮತ್ತೆ ಬೆಳೆಯುತ್ತೆ. ಯಾವ ಅವಶ್ಯಕತೆಗೂ ಬರೋದಿಲ್ಲ. ಹೌದಾ? ಲಾಸ್ ಏನೂ ಇಲ್ಲ. ನಾನು ಕಳ್ಕೊಳ್ಳುವಂತಹದ್ದು ಏನೂ ಇಲ್ಲ ದೇವರಿಗೆ ಇದನ್ನ ಕೊಡೋದ್ರಿಂದ. ನಿಜಾನ? ಏನು ಕೈಯಲ್ಲಾಗದೆ ಇರುವಂತಹ ಮಗನನ್ನ ದೇವ್ರಿಗೆ ಕೊಡ್ತೀವಿ ಅಂತ ಹೇಳಿದ್ವಿ. ನೆಕ್ಸ್ಟ್ ತಲೆ ಕೂದಲನ್ನ ದೇವ್ರಿಗೆ ಕೊಡ್ತೀವಿ. ನೆಕ್ಸ್ಟ್ ಇನ್ನೊಂದು ವಿಚಾರ ಏನು? ಈ ಅರ್ಧೋಗಿರುವಂತಹ ನೋಟು, ಪೂರ್ತಿಯಾಗಿ ಚಿಂದಿ ಚಿಂದಿ ಆಗಿರುವಂತಹ ನೋಟು, ಹಳೇ ನೋಟು, ಇದೆಲ್ಲವನ್ನು ಯಾವ ಅಂಗಡಿಗೆ ಕೊಟ್ರು ತಗೊಳೋದಿಲ್ಲ. ಅಂತ ನೋಟನ್ನ ಎಲ್ಲಾಕ್ತಿವಿ ಗೊತ್ತಾ? ನೀವ್ ಹೇಳಿ, ಎಲ್ಲಾಕ್ತಿವಿ ಅಂತ ನೋಟನ್ನ ತಗೊಂಬಂದ್ ಎಲ್ಲಾಕ್ತಿವಿ? ಕಾಣಿಕೆ ಡಬ್ಬಿಗೆ ಹಾಕ್ತಿದ್ವಿ. ಕಾಣಿಕೆ ಡಬ್ಬದಲ್ಲಿ ಹಾಕ್ತಿವಿ. ಅರ್ಧೋಗಿರೋ ನೋಟನ್ನ ತಳ್ಳುವಂತಹ ಪ್ಲೇಸ್ ಕಾಣಿಕೆ ಡಬ್ಬ ಅಂತ ಹೇಳಿದ್ರೆ. ಮತ್ತೆ ನಾನು ಹಣದ ಬಗ್ಗೆ ಮಾತಾಡ್ತಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಾರ್ದು. ನಾವ್ ದೇವರಿಗೆ ಕೊಡ್ಬೇಕಾದ್ರೆ ನಮ್ ಮನಸ್ಸು ಹೇಗಿದೆ ಅನ್ನುವಂತಹದನ್ನ ಪ್ರೂವ್ ಮಾಡ್ಲಿಕ್ಕೋಸ್ಕರ ಇದನ್ನೆಲ್ಲ ನೋಡ್ತಾ ಬರ್ತಿದ್ದೀವಿ. ಅರ್ಧೋಗಿರೋ ನೋಟನ್ನ ತಳ್ಳುವಂತಹ ಜಾಗನ ಕಾಣಿಕೆ ಡಬ್ಬ ಅಂತ ಹೇಳಿದ್ರೆ, ಕಾಣಿಕೆ ಪೆಟ್ಟಿಗೆ ಅಂತ ಹೇಳಿದ್ರೆ ಅಲ್ಲ ಅಲ್ವಾ? ಅದು ನಮ್ಮ ಮನಸ್ಥಿತಿ. ದೇವರಿಗೆ ಕೊಡ್ಬೇಕಾದ್ರೆ ಯಾರು ನೋಡ್ತಾರೆ? ಯಾರು ನೋಡ್ತಿಲ್ವಾ? ನಿಮ್ ಮನಸ್ಸು ಯಾರಿಗ್ ಗೊತ್ತಾಗತ್ತೆ ಗೊತ್ತಾ? ನಮ್ ಮನಸ್ಸುಗಳೆಲ್ಲ ಯಾರಿಗ್ ಗೊತ್ತಾಗತ್ತೆ? ದೇವ್ರಿಗೆ ಗೊತ್ತಾಗತ್ತೆ. ದೇವರಿಗೆ ಇಷ್ಟಕ್ಕೂ ನಿಮ್ ಹತ್ರ ಇರುವಂತಹದ್ದು ಒಂದೇ ನೋಟು ಅಂತ ಅನ್ಕೊಳ್ಳಿ. ನಿಮ್ ಹತ್ರ ಬೇರೆ ಹಣ ಇಲ್ಲ. ಅರ್ಧಿರುವಂತಹ ನೋಟೇ ಇದೆ. ನೀವ್ ಅದನ್ನ ಹಾಕಿದ್ರಿ ಅಂತ ಅನ್ಕೊಳ್ಳಿ. ನಿಮ್ಮನ್ನೇ ದೇವ್ರು ಮೆಚ್ಕೊಳ್ತಾರೆ ಗೊತ್ತಾ? ಮೊದಲನೇ ಶತಮಾನದಲ್ಲಿ ಬಡ ವಿಧವೆಯನ್ನ ಮೆಚ್ಕೊಂಡಂತಹ ಸಂಗತಿ ನಿಮ್ಮೆಲ್ಲರಿಗೂ ಗೊತ್ತು. ಅದೇ ರೀತಿ ನಿಮ್ಮನ್ನು ಮೆಚ್ಕೋತಾರೆ ಗೊತ್ತಾ? ಆದ್ರೆ ಇಲ್ಲಿ ಪ್ರಶ್ನೆ ಅರ್ಧಿರುವಂತಹ ನೋಟದಲ್ಲ. ದೇವರಿಗೆ ಕೊಡ್ಬೇಕಾದ್ರೆ ನಮ್ಮ ಮನಸ್ಸು ಹೇಗಿದೆ? ಪ್ರಪ್ರಥಮವಾಗಿ ಉತ್ತಮವಾಗಿರುವಂತಹದನ್ನ ದೇವರಿಗೆ ಕೊಟ್ಟು ಉಳಿದಿರುವಂತಹದನ್ನ ನಾವು ಬಳಕೆ ಮಾಡ್ಕೊಳ್ತಿದೀವ? ಅಥವಾ ನಾವು ಬಳಕೆ ಮಾಡ್ಕೊಳ್ಲಿಕ್ಕಾಗದೇ ಇರುವಂತಹ ವಸ್ತುವನ್ನ, ವಿಚಾರವನ್ನ ದೇವರಿಗೆ ಅರ್ಪಿಸ್ತಿದೀವ? ಅದು ಪ್ರಶ್ನೆ. ನಾವು ಬಳಕೆ ಮಾಡ್ಕೊಳ್ಲಿಕ್ಕಾಗದೇ ಇರುವಂತಹದನ್ನ ದೇವ್ರಿಗೆ ಕೊಡ್ತಿದೀವ? ಮಗ, ಅವನ್ ಕೈಲಿ ಎದ್ದೇಳ್ಲಿಕ್ಕಾಗೋದಿಲ್ಲ. ಇವನನ್ನ ನಾವು ಬಳಕೆ ಮಾಡ್ಕೊಳ್ಲಿಕ್ಕಾಗೋದಿಲ್ಲ. ಈತನು ತನಗೆ ಸ್ವಂತವಾಗಿ ತಾನು ದುಡಿಲಿಕ್ಕಾಗೋದಿಲ್ಲ. ಹೌದಾ? ಈತನ್ನ ದೇವ್ರಿಗೆ ಕೊಟ್ಬಿಡೋಣ. ಆ ರೀತಿಯಾಗಿರುವಂತ ಆಲೋಚನೆ ಇಟ್ಕೊಂಡಿದೀವಿ ಅಂತ ಅನ್ಕೊಳ್ಳಿ. ನಮ್ಮ ನೆನಪು ಇಟ್ಕೊಳ್ಳೋದಿಲ್ಲ ದೇವ್ರು. ಹೌದಾ?
ಕೂದಲನ್ನ ಕೊಟ್ರೆ ದೇವ್ರಿಗೆ ಇಷ್ಟ ಆಗುತ್ತೆ. ಏನಕ್ಕೂ ಕೆಲ್ಸಕ್ಕೆ ಬಾರದೇ ಇರುವಂತಹ ಮಗನನ್ನ ದೇವ್ರಿಗೆ ಕೊಟ್ರೆ ಇಷ್ಟ ಆಗತ್ತೆ ದೇವರಿಗೆ. 3 ಜನ ಮಕ್ಳಿದಾರೆ, ಅದ್ರಲ್ಲಿ ಇಬ್ರು ಹೇಳಿದ ಮಾತೆಲ್ಲ ಕೇಳ್ತಾರೆ. 3ನೇ ಮಗ ಚೆನ್ನಾಗಿದ್ದಾನೆ, ಆದ್ರೆ ಹೇಳಿದ ಮಾತು ಒಂದನ್ನು ಕೇಳೋದಿಲ್ಲ. ಈಗ ದೇವ್ರ ಮುಂದೆ ಪ್ರಾರ್ಥನೆ, ಅಪ್ಪ ಅವನನ್ನ ನೀವೇ ಉಪಯೋಗ ಮಾಡ್ಕೊಳ್ಳಿ. ದೇವ್ರಿಗೆ ಏನಕ್ಕೆ? ಹ್ಮ್ ನೀವ್ ಹೇಳಿದ ಮಾತನ್ನೇ ಕೇಳೋದಿಲ್ಲ ಅಂತ ಹೇಳಿದ್ರೆ ದೇವ್ರು ಹೇಳಿದ ಮಾತನ್ನ ಕೇಳ್ತಾನ? ಇಲ್ಲ ಅಲ್ವಾ? ಹ್ಮ್ ನೆಕ್ಸ್ಟ್ ಇನ್ನು ಏನೇನ್ ಕೊಡ್ತೀವಿ? ಇಷ್ಟಕ್ಕೂ ಈ ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ, ದೇವಸ್ಥಾನಗಳಿಗೆ ಇನ್ನು ಕ್ರೈಸ್ತರ ವಿಚಾರವನ್ನ ನೋಡಿದ್ವಿ. ಅರ್ದಿರುವಂತಹ ನೋಟನ್ನು ಹುಡುಕಿ ಹಾಕುವಂತದ್ದು ಕಾಣಿಕೆ ಪೆಟ್ಟಿಗೆಯಲ್ಲಿ. ನೆಕ್ಸ್ಟ್ ಹಾಗೆ ಕೆಲವು ದೇವಸ್ಥಾನಗಳಿಗೆ ಕೆಲವು ಧರ್ಮದವರು ಹೋಗ್ಬೇಕಾದ್ರೆ ತೆಂಗಿನಕಾಯಿ ಹೊಡೆಯುವಂತಹ ಪ್ರವೃತ್ತಿ ಇರುತ್ತೆ, ಗೊತ್ತಾ ನಮಗೆ? ತೆಂಗಿನಕಾಯಿ ಹೊಡೆಯುವಂತಹದ್ದು. ಆ ದೇವಸ್ಥಾನದ ಮುಂದೆ ತೆಂಗಿನಕಾಯಿನ ಸೇಲ್ ಮಾಡ್ತಿರ್ತಾರೆ. ಒಂದ್ಸರಿ ಹೋಗಿ ನೋಡಿ ಹೆಂಗಿರುತ್ತೆ ನೋಡ್ಲಿಕ್ಕೆ. ತುಂಬಾ ದಪ್ಪದಾಗಿರುತ್ತಾ, ತುಂಬಾ ಚಿಕ್ಕದಾಗಿರುತ್ತಾ? ಹೆಂಗಿರುತ್ತೆ ದೇವಸ್ಥಾನದ ಮುಂದೆ ತಿನ್ಲಿಕ್ಕೆ ಮಾರಾಟ ಮಾಡುವಂತಹ ತೆಂಗಿನಕಾಯಿ? ತುಂಬಾ ದೊಡ್ಡದಾಗಿರುತ್ತಾ ಅಥವಾ ಚಿಕ್ಕದಾಗಿರುತ್ತಾ? ದೊಡ್ಡದಾಗಿರುತ್ತೆ. ದೇವಸ್ಥಾನದ ಮುಂದೆ ಇರುವಂತಹ ತೆಂಗಿನಕಾಯಿ ದೊಡ್ಡದಾಗಿರುತ್ತಾ? ವಿಚಾರ ಚಿಕ್ಕದಾಗಿರುತ್ತೆ. ತುಂಬಾ ಚಿಕ್ಕದಾಗಿರುತ್ತೆ. ತುಂಬಾ ಚಿಕ್ಕದಾಗಿರುತ್ತೆ. ನೀವು ಮನೆಯಲ್ಲಿ ನೀವು ಚಟ್ನಿ ಮಾಡ್ಲಿಕ್ಕೆ ತಗೊಂಡ್ ಬರ್ತೀರಲ್ವಾ, ಆ ರೀತಿಯಾಗಿರುವಂತ ತೆಂಗಿನಕಾಯಿ ಇರೋದಿಲ್ಲ. ತುಂಬಾ ಚಿಕ್ಕದಾಗಿ. ಏನಕ್ಕೆ? ಹೊಡಿಬೇಕು ಅಂತ ಹೇಳಿ ಹೊಡಿಲಿಕ್ಕೆ. ಹೌದಾ? ಹೊಡಿಬೇಕು ಅನ್ನುವಂತ ಕಾರಣದ ನಿಮಿತ್ತ ಮಾತ್ರ ಹೊಡಿಲಿಕ್ಕೆ. ಕಮ್ಮಿ, ರೇಟು ಕಮ್ಮಿ. ಅಲ್ಲಿ 2 ತೆಂಗಿನಕಾಯಿ ಇದೆ ಅಂತ ಅನ್ಕೊಳ್ಳಿ. ಹೋಗಿ ದೊಡ್ಡ ತೆಂಗಿನಕಾಯಿನೂ ಇಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಹೋಗ್ತಾರೆ ಗ್ರಾಹಕರು. ಹೋದ ನಂತರ ಯಾವ್ದನ್ನ ಸೆಲೆಕ್ಟ್ ಮಾಡ್ತಾರೆ ತೆಂಗಿನಕಾಯಿ ಹೊಡಿಲಿಕ್ಕೆ ದೇವಸ್ಥಾನದಲ್ಲಿ? ದೊಡ್ಡದು ಸೆಲೆಕ್ಟ್ ಮಾಡ್ತಾರೆ, ಚಿಕ್ಕದು ಸೆಲೆಕ್ಟ್ ಮಾಡ್ತಾರೆ. ಇದು 15 ರೂಪಾಯಿ ಅಂದ್ರು ಅಂತ ಅನ್ಕೊಳ್ಳಿ ಚಿಕ್ಕದ್ದು, ದೊಡ್ಡದು 40 ರೂಪಾಯಿ ಅಂದ್ರು ಅಂತ ಅನ್ಕೊಳ್ಳಿ. ಯಾವ್ದನ್ನ ಸೆಲೆಕ್ಟ್ ಮಾಡ್ತಾರೆ? ಯಾವ್ದು? ಚಿಕ್ಕದು. ಯಾಕೆ? ಯಾಕೆ? ದೇವರಿಗಲ್ವಾ? ದೇವರಿಗಲ್ವಾ? ವೇಸ್ಟ್ ಅಲ್ವಾ? ದೇವರಿಗೆ ಕೊಡುವಂತಹದ್ದು ವೇಸ್ಟ್. ಅದು ನಮ್ಮ ಕಲ್ಪನೆ. ನಾವೊಂದು ಧರ್ಮದವರಿಗೆ ಸೀಮಿತ ಮಾಡಿ ನೋಡ್ತಿಲ್ಲ. ಎಲ್ಲಾ ಧರ್ಮದವರು ಸಹ ಸೇರಿ ದೇವರಿಗೆ ಅವರವ್ರು ನಂಬಿರುವಂತಹ ದೇವರುಗಳಿಗೆ ಎಷ್ಟು ಸ್ಥಾನವನ್ನು ಕೊಡ್ತಿದ್ದಾರೆ, ಎಷ್ಟು ದೊಡ್ಡ ಸ್ಥಾನವನ್ನು ಕೊಡ್ತಿದ್ದಾರೆ. ಅದು ನಾವು ದೇವರಿಗೆ ಕೊಡುವಂತಹ ಪ್ರಾಧಾನ್ಯತೆ ನಮ್ಮ ಜೀವನಗಳಲ್ಲಿ. ದೇವರಿಗೆ ಕೊಡುವಂತಹದ್ದು ಅಂದ್ರೆ ಏನ್ ಕೆಲ್ಸಕ್ಕೂ ಬರೋದಿಲ್ಲ, ಅದು ವೇಸ್ಟ್. ಅದಿನ್ ಹೋದಂಗೆ ದೇವರು ಉಂಡಿಗೆ ಹಾಕದಂಗೆ ಅಂತ ಹೇಳುವಂತಹ ಮಾತನ್ನ ಕೇಳಿದಿರಾ? ಹಂಗೆ ಸತ್ಯವೇದಲ್ಲಿ ಒಂದು ಮಾತಿದೆ, ನೋಡೋಣ ಒಂದ್ಸಾರಿ. ದೇವರು ಏನನ್ನ ನೋಡಿ ಏನನ್ನ ಹೇಳ್ಕೊಂಡು ಬಾಧೆ ಪಡ್ತಿದ್ದಾರೆ ಅಂತ ಹೇಳಿ ನೋಡೋಣ. ಮಲಾಕಿ ಗ್ರಂಥ 1ನೇ ಅಧ್ಯಾಯ 8ನೇ ವಚನ. ಮಲಾಕಿ ಗ್ರಂಥ 1ನೇ ಅಧ್ಯಾಯ 8ನೇ ವಚನ. ಕುರುಡಾದ ಪಶುವನ್ನು ಯಜ್ಞಕ್ಕೆ ಒಪ್ಪಿಸುವುದು ದೋಷವಲ್ಲವೆಂದು ನೆನೆಸುತ್ತೀರೋ? ಕುಂಟಾದದ್ದನ್ನು ರೋಗದ ಪಶುವನ್ನು ಅರ್ಪಿಸುವುದು ದೋಷವಲ್ಲವೆಂದು ನಂಬುತ್ತೀರೋ? ಸೇನಾಧೀಶ್ವರ ಯೆಹೋವನು ಇಂತನ್ನುತ್ತಾನೆ, ಇಂಥದ್ದನ್ನು ನಿನ್ನ ದೇಶಾಧಿಪತಿಗೆ ಒಪ್ಪಿಸು. ನಿನಗೆ ಮೆಚ್ಚುವನು, ಪ್ರಸನ್ನನಾಗುವನು ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ದೇವರು. ಏನರ್ಥ ಆಯ್ತು ಈ ವಚನದಲ್ಲಿ? ಏನರ್ಥ ಆಯ್ತು ನಮಗೆ? ಕುರುಡಾದ ಪಶುವನ್ನು ಯಜ್ಞಕ್ಕೆ ಒಪ್ಪಿಸುವುದು ದೋಷವಲ್ಲವೆಂದು ನೆನೆಸುತ್ತೀರೋ? ಕುರುಡಾದ ಪಶುವನ್ನು ಯಜ್ಞಕ್ಕೆ ಒಪ್ಪಿಸುವಂತಹದ್ದು, ದೇವರ ಕಾರ್ಯಕ್ರಮಕ್ಕೆ ಒಪ್ಪಿಸುವಂತಹದ್ದು ದೋಷ ಅಲ್ಲ ಅಥವಾ ಪಾಪ ಅಲ್ಲ ಅಂತ ಹೇಳಿ ನಂಬ್ತಿದ್ದೀರಾ ಅಂತ ದೇವ್ರು ಕೇಳ್ತಿದ್ದಾರೆ. ಅಂದ್ರೆ ನೀವು ಕುರುಡಾದ ಪಶುವನ್ನ ಬೇಕಾದ್ರೆ ತಗೊಂಡ್ಬಂದು ಒಪ್ಪಿಸ್ಬೋದಾ ನನ್ಗೆ ಅಂತ ಹೇಳಿ ಕೇಳ್ತಿದ್ದಾರೆ. ಈಗ ನೀವ್ ಹೇಳಿ, ಕುರುಡಾದ ಪಶುವನ್ನ ಒಪ್ಪಿಸುವಂತಹದ್ದು ನ್ಯಾಯನಾ ಅಂತ ದೇವ್ರು ಕೇಳ್ತಿದ್ದಾರೆ ಅಂದ್ರೆ ಇವ್ರು ಏನ್ ಮಾಡ್ತಿದ್ರು ಅಂತ ಅದರ ಅರ್ಥ? ಇಲ್ಲಿರುವಂತಹ ಜನ ಏನ್ ಮಾಡ್ತಿದ್ರು ಅಂತ ಅದರ ಅರ್ಥ? ಬೇಗ ಬೇಗ ಹೇಳ್ಬೇಕು. ಅವರಿಗೆ ಬೇಡವಾಗಿದ್ದನ್ನು ಉಪಯೋಗ ಆಗಲ್ದದನ್ನು ದೇವರಿಗೆ ಒಪ್ಪಿಸ್ತಾ ಇದ್ರು. ಕುರುಡಾದ ಪಶುವನ್ನ ತಂದು ಒಪ್ಪಿಸ್ತಾ ಇದ್ರು ಅಂತ ಅಲ್ವಾ ಅದರ ಅರ್ಥ? ಕುರುಡಾದ ಪಶುವನ್ನ ತಂದು ಒಪ್ಪಿಸುವಂತಹ ನ್ಯಾಯನ ಅಂತ ದೇವರು ಕೇಳ್ತಿದ್ದಾರೆ ಅಂದ್ರೆ ಇವ್ರ ಎಂತ ಪಶುವನ್ನ ತಗೊಂಡ್ ಬಂದು ಒಪ್ಪಿಸ್ತಿದ್ರು? ಕುರುಡಾದ ಪಶು, ರೋಗ ಬಂದಿರುವಂತಹ ಪಶು, ತಿನ್ಲಿಕ್ಕೆ ಅವಶ್ಯಕತೆಗೆ ಬರದೇ ಇರುವಂತಹ ಪಶು, ಇದನ್ನ ತಗೊಂಡ್ ಬಂದು ಒಪ್ಪಿಸ್ತಾ ಇದ್ರಂತೆ ದೇವರಿಗೆ. ಹೌದಾ? ಅದಕ್ಕೆ ದೇವರು ಕೇಳ್ತಿರುವಂತಹದ್ದು, ಕುರುಡಾಗಿರುವಂತಹ ಪಶುವನ್ನ ತಗೊಂಡ್ ಬಂದು ಒಪ್ಪಿಸುವಂತಹ ನ್ಯಾಯನ? ನೆಕ್ಸ್ಟ್, ಕುಂಟಾಗಿರುವಂತಹ ಪಶುವನ್ನ ತಗೊಂಡು ಬಂದು ಒಪ್ಪಿಸುವಂತಹ ನ್ಯಾಯನ ಅಂತ ಹೇಳಿ ಕೇಳ್ತಿದ್ದಾರೆ. ಅಂದ್ರೆ ಮನುಷ್ಯನ ಮನಸ್ಥಿತಿಗಳು ಹೇಗಿದೆ ಅಂತ ಹೇಳಿ ನೋಡಿ. ಹಳೆ ಒಡಂಬಡಿಕೆಯಿಂದಲೂ ಸಹ ದೇವರಿಗೆ ಎಂತದ್ದು ಒಪ್ಪಿಸ್ಬೇಕು, ಯಾವ ಕೆಲಸಕ್ಕೂ ಬರದೇ ಇರುವಂತಹದ್ದು. ಅದಕ್ಕೆ ಕೆಳಗಡೆ ಪ್ರಶ್ನೆ ಮಾಡ್ತಿದ್ದಾರೆ, ನಿನ್ನ ದೇಶಾಧಿಪತಿಗೆ ತಗೊಂಡೋಗಿ ಒಪ್ಪಿಸಿ ನೋಡು ಅದನ್ನು ಒಂದ್ಸಾರಿ. ನೀನ್ ನನಗ್ ಕೊಡುವಂತಹದ್ದನ್ನ ನಿನ್ನ ದೇಶಾಧಿಪತಿಗೆ, ನಿನ್ನ ಮೇಲಿರುವಂತಹ ಅಧಿಕಾರಿಗೆ ಒಪ್ಪಿಸಿ ನೋಡು ಒಂದ್ಸಾರಿ. ಕುಂಟಾಗಿರುವಂತಹ ಪಶುವನ್ನ ತಗೊಂಡು ಕೊಡು ಒಂದ್ಸಾರಿ ಉಡುಗೊರೆಯಾಗಿ. ಅವ್ರ ಮುಖದಲ್ಲಿ ಕಾಣಿಸುವಂತಹ ರಿಯಾಕ್ಷನ್ ಅನ್ನ ಒಂದ್ಸಾರಿ ನೋಡು. ಆಮೇಲೆ ನಿನಗೆ ಗೊತ್ತಾಗತ್ತೆ ಅದ್ ನನಗ್ ಕೊಟ್ರೆ ಹೆಂಗಿರುತ್ತೆ ನನಗೆ, ಹೆಂಗಾಗ್ಬೇಕು ನನಗ್ ನೀನ್ ಅದನ್ನ ತಗೊಬಂದು ಒಪ್ಸಿದ್ರೆ ಅಂತ ಹೇಳಿ.
ಇಲ್ಲಿ ಪ್ರಶ್ನೆ ರೇಟ್ ಜಾಸ್ತಿ ಇರುವಂತಹದನ್ನ ದೇವ್ರಿಗೆ ಕೊಡ್ಬೇಕು, ರೇಟ್ ಕಡಿಮೆ ಇರುವಂತಹದನ್ನ ಕಡಿಮೆ ದೇವ್ರಿಗೆ ಕೊಡಬಾರ್ದು ಅದಲ್ಲ. ನಾವು ಹಣದ ವಿಚಾರವಾಗಿ ಇವಾಗ್ಲೂ ಸಹ ಮಾತಾಡ್ತಲೇ ಇಲ್ಲ. ನಮ್ಮ ಜೀವನದಲ್ಲಿ ಕೊಡುವಂತಹ ಪ್ರಾಧಾನ್ಯತೆಯ ಬಗ್ಗೆ ಮಾತಾಡ್ತಿದ್ದೀವಿ. ಪ್ರಯಾರಿಟಿ ಮ್ಯಾಟರ್ಸ್. ಹೌದಾ? ನಮ್ಮ ಜೀವನದಲ್ಲಿ ಯಾರಿಗೆ ಪ್ರಥಮ ಸ್ಥಾನ, ದೇವರಿಗೆ ಎಂತ ಸ್ಥಾನವನ್ನು ಕೊಟ್ಟಿದೀವಿ ಅಂದ್ರೆ ಇಂಥ ಕಡೆ ಸ್ಥಾನವನ್ನು ಕೊಟ್ಟಿದ್ದೇವೆ. ಕುರುಡಾಗಿರುವಂತಹ ಪಶುವನ್ನು ತಗೊಂಡು ಬಂದು ಕೊಡುವಂತಹದ್ದು. ಅದಕ್ಕೆ ಇನ್ನೊಂದ್ಸರಿ ಓದೋಣ 8ನೇ ವಚನವನ್ನ. ಕುರುಡಾದ ಪಶುವನ್ನು ಯಜ್ಞಕ್ಕೆ ಒಪ್ಪಿಸುವುದು ದೋಷವಲ್ಲವೆಂದು ನೆನೆಸುತ್ತೀರೋ, ಕುಂಟಾದದ್ದನ್ನು ರೋಗದ ಪಶುವನ್ನು ಅರ್ಪಿಸುವುದು ದೋಷವಲ್ಲವೆಂದು ನಂಬುತ್ತೀರೋ. ರೋಗದ ಪಶುವನ್ನು ತಿಂತಾರ? ಇಲ್ಲ. ಕೋಳಿಗಳಿಗೆ ರೋಗ ಬಂತು ಅಂತ ಅನ್ಕೊಳ್ಳಿ, ಏನ್ ಮಾಡ್ತಾರೆ ಗೊತ್ತಾ? ದೊಡ್ಡ ಗುಂಡಿಯನ್ನ, ಈಗ ಹಕ್ಕಿ ಜ್ವರ ಇದೆಲ್ಲ ಬಂತಲ್ವಾ, ಏನ್ ಮಾಡ್ತಾರೆ ಗೊತ್ತಾ? ಕೋಳಿಗಳಿಗೆ ರೋಗ ಬಂದ್ರೆ ಏನ್ ಮಾಡ್ತಾರೆ ಗೊತ್ತಾ? ದೊಡ್ಡ ಗುಂಡಿಯನ್ನ ಅಗದು ತೋಡಿ ಅದರಲ್ಲಿ ಲಕ್ಷಾಂತರ ಸಾವಿರಾರು ಕೋಳಿಗಳನ್ನು ಒಟ್ಟಿಗೆ ಹಾಕಿ ಮುಚ್ಚಿಬಿಡ್ತಾರೆ. ಅದನ್ನ ಹಲ್ಲಿಂಗ್ ಅಂತ ಹೇಳಿ ಕರಿತೀವಿ, ಮಾಸ್ ಹಲ್ ಅಂತ ಹೇಳಿ ಕರಿತೀವಿ. ತಿನ್ನೋದಿಲ್ಲ ಮನುಷ್ಯರು. ಕೋಳಿಗಳಿಗೆ ರೋಗ ಬಂದ್ರೆ ರೋಗ ಬಂದಿರುವಂತ ಕೋಳಿಯನ್ನ ತಿನ್ನೋದಿಲ್ಲ. ಸರ್ಕಾರ ಆದೇಶ ಹೊರಡಿಸುತ್ತೆ, ಏನು? ಕೋಳಿಗಳ ಮಾರಾಟಗಾರರು ಎಷ್ಟು ಜನ ಇದಾರೋ ಅವರೆಲ್ಲರೂ ರೋಗ ಬಂದಿರುವಂತ ಕೋಳಿಗಳನ್ನ ಈ ರೀತಿ ಹಾಕಿ ಕ್ಲೋಸ್ ಮಾಡ್ಬಿಡ್ಬೇಕು ಅಂತ ಹೇಳಿ ಆದೇಶವನ್ನು ಹೊರಡಿಸಿದ ತಕ್ಷಣ ಎಲ್ಲರೂ ಸಹ ಕೋಳಿಗಳನ್ನ ಗುಂಡಿಯಲ್ಲಿ ಹಾಕಿ ಮುಚ್ಚಿಬಿಡ್ಬೇಕು. ರೋಗ ಬಂದಿರುವಂತ ಎಷ್ಟು ಕೋಳಿಗಳಿದೆಯೋ ಅಷ್ಟು ಕೋಳಿಗಳು ಅಂತ್ಯವಾಗಬೇಕು. ಅದಕ್ಕೆ ಸರ್ಕಾರ ಏನ್ ಮಾಡುತ್ತೆ ಗೊತ್ತಾ? ನಿಮ್ ಹತ್ರ 1,00,000 ಕೋಳಿ ಇತ್ತು ಅಂತ ಅನ್ಕೊಳ್ಳಿ, ನೀವು ರೋಗ ಬಂದಿತ್ತು ಆ ಕೋಳಿಗಳಿಗೆ, ಸೊ ಅದನ್ನ ಏನ್ ಮಾಡಿದ್ರಿ? ಕೊಂದು ಬಿಟ್ರಿ. ಅದಕ್ಕೋಸ್ಕರ ಸರ್ಕಾರ ನಿಮ್ಗೆ ಕಾಂಪನ್ಸೇಷನ್ ಕೊಡುತ್ತೆ. ಈಗ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅಂತ ಹೇಳಿದ್ರೆ, ನೀವು ಕೊಂದಿರುವಂತ ಕೋಳಿಗಳಿಗೆ ರೋಗ ಬಂದು ಅದರ ನಿಮಿತ್ತ ನೀವು ಕೊಂದಿರುವಂತ ಕೋಳಿಗಳಿಗೆ ಸರ್ಕಾರ ನಿಮ್ಗೆ ಕಾಂಪನ್ಸೇಷನ್ ಕೊಡುತ್ತೆ. 1,00,000 ರೂಪಾಯಿನೋ 2,00,000 ರೂಪಾಯಿನೋ, ಅದರ ಬೆಲೆ ಎಷ್ಟಿದೆಯೋ ಅಷ್ಟು ಸರ್ಕಾರ ಕೊಡುತ್ತೆ. ಈಗ ಹಳೆ ಒಡಂಬಡಿಕೆ ಜನ ಏನ್ ಮಾಡ್ತಿದ್ರಂತೆ ಗೊತ್ತಾ? ಏನ್ ಮಾಡ್ತಿದ್ರು? ಈ ರೋಗ ಬಂದಿರುತ್ತಲ್ವಾ, ಇದನ್ನ ಹೇಗೂ ಕೊಲ್ಬೇಕಲ್ವಾ, ಇದನ್ನ ತಗೊಂಡ್ ಬಂದ್ ದೇವ್ರಿಗೆ ಕೊಟ್ರೆ ಹೆಂಗಿರುತ್ತೆ? ಸೂಪರ್ ಆಗಿರುತ್ತಲ್ವಾ? ಒಳ್ಳೆ ಐಡಿಯಾ. ಅದನ್ನ ತಗೊಂಡ್ಬಂದು ದೇವರಿಗೆ ಸಮರ್ಪಿಸುವಂತಹದ್ದು. ಆತರ ಯೋಚನೆ ಮಾಡ್ತಿತ್ತಂತೆ ಮನುಷ್ಯರ ಬ್ರೈನ್ ದೇವರಿಗೆ ಕೊಡ್ಬೇಕಾದ್ರೆ. ಹೊಸ ಒಡಂಬಡಿಕೆಯಲ್ಲಿ ಹಿಂಗೆ, ಇವಾಗೇನ್ ಬೇರೆ ತರ ಯೋಚನೆ ಮಾಡ್ತಿಲ್ಲ, ಇವಾಗ್ಲೂ ಹಂಗೆ ಯೋಚನೆ ಮಾಡ್ತಿರುವಂತಹದ್ದು. ಇದನ್ನ ಹೆಂಗೂ ಕೊಲ್ಬೇಕಲ್ವಾ, ಇದು ಹೆಂಗೂ ವೇಸ್ಟ್ ಆಗೋಗುತ್ತಲ್ವಾ, ಅದಕ್ಕೆ ಯಾರು ಕೊಟ್ಬಿಡುವಂತಹದ್ದು ಸೂಕ್ತ? ದೇವರಿಗೆ ಕೊಡುವಂತಹದ್ದು ಸೂಕ್ತ, ಒಳ್ಳೆಯದು. ಯೋಚನೆ ಮಾಡಿ ನೋಡಿ. ನೀವೇ ನಿಮ್ಗೆ ವಯಸ್ಸಾಗಿದೆ ಅಂತ ಅನ್ಕೊಳ್ಳಿ. ನಿಮ್ಗೆ 3-4 ಜನ ಮಕ್ಳಿದ್ದಾರೆ. ಈಗ ಆ ಮಕ್ಕಳು ಮನೆಯಲ್ಲಿ ಸುಮ್ನೆ ಡ್ಯಾಡಿ ಮಮ್ಮಿಗೆ ಅಡಿಗೆ ಏನಕ್ಕೋಸ್ಕರ ಮಾಡಿಡುವಂತಹದ್ದು 3 ದಿನದ ಅನ್ನ ಸಾರಿದೆಯಲ್ವಾ, ಅಥವಾ ಕೆಟ್ಟೋಗಿರೋದು ಅಳಿಸೋಗಿರೋದು ಅನ್ನ ಸಾರಿದೆಯಲ್ವಾ, ಅವ್ರಿಗೆ ಹೇಗಿದ್ರು ಯಾವ್ದೋ ಒಂದು ಅಡ್ಜಸ್ಟ್ ಆಗೋಗುತ್ತೆ ಅಂತ ತಗೊಂಡ್ಬಂದ್ ನಿಮ್ಗೆ ಕೊಟ್ರು ಅಂತ ಅನ್ಕೊಳ್ಳಿ. ನಿಮ್ಗೆ ಹೇಗಿರುತ್ತೆ? ಅಲ್ಲಿ ದುಡ್ಡಿನ ಪ್ರಶ್ನೆ ಅಲ್ಲ. ನಿಮ್ಮ ಸ್ಥಾನ ಎಷ್ಟು ನಿಮ್ಮ ಮಕ್ಕಳ ಮನಸ್ಸಿನಲ್ಲಿ, ಅದು ಇಂಪಾರ್ಟೆಂಟ್. ನಿಮ್ಗೆ ಹೆಂಗಾಗತ್ತೆ ಪ್ರಿಯ? ಹಳಸಿದ ಅನ್ನವನ್ನ ತಗೊಂಡ್ ಬಂದ್ ನಿಮ್ಗೆ ಕೊಟ್ರು ಅಂತ ಅನ್ಕೊಳ್ಳಿ. ಅಡಿಗೆ ಸುಮ್ನೆ ಏನಕ್ ಮಾಡೋದು ಮಮ್ಮಿ, ಹೆಂಗು ವೇಸ್ಟೆ, ನೀನ್ ಅದನ್ನ ತಿಂದ್ರು ವೇಸ್ಟೆ ಅಲ್ವಾ, ಅದಕ್ಕೋಸ್ಕರ ನೀಟಾಗಿ ಇದನ್ನೇ ತಿನ್ಬಿಡು ಅಂತ ಕೊಟ್ರು ಅಂತ ಅನ್ಕೊಳ್ಳಿ. ತಂದೆ ತಾಯಂದಿರಾಗಿ ನಿಮ್ ಮನಸ್ಸು ಹೇಗಾಗತ್ತೆ? ಇಲ್ಲ, ಅದೇ ದೇವರಿಗೆ ಆಗ್ತಿರುವಂತಹದ್ದು. ಅದಕ್ಕೆ ಬಾಧೆ ಪಟ್ಟು ಹೇಳ್ಕೊಳ್ತಿದ್ದಾರೆ ಏನಂತ, ರೋಗ ಬಂದಿರುವಂತಹದನ್ನ ತಗೊಂಬಂದ್ ಬಲಿ ಕೊಡ್ಲಿಕ್ಕೆ ಬರ್ತೀರಲ್ವಾ, ನಿಮ್ ಹತ್ರ ಯಜ್ಞ ನಾನು ಕೇಳಲಿಕ್ಕೆ ಕಾರಣ, ದೇವರು ಮನುಷ್ಯರ ಹತ್ರ ಯಜ್ಞವನ್ನ ಕೇಳಲಿಕ್ಕೆ ಮುಖ್ಯವಾಗಿರುವಂತ ಕಾರಣಗಳಲ್ಲಿ ಒಂದು, ಅವರ ಮನಸ್ಸನ್ನ ಪರೀಕ್ಷೆ ಮಾಡ್ಲಿಕ್ಕೆ. ದೇವರು ಮನುಷ್ಯರ ಹತ್ರ ನೀವು ಯಜ್ಞವನ್ನ ಸಮರ್ಪಿಸ್ಬೇಕು ಅಂತ ಹೇಳಿದಂತಹ ಹಲವಾರು ಕಾರಣಗಳಲ್ಲಿ ಒಂದು ಮುಖ್ಯವಾಗಿರುವಂತ ಕಾರಣ ಏನು? ಮನುಷ್ಯರ ಮನಸ್ಸನ್ನ ಪರಿಶೀಲನೆ ಮಾಡ್ಬೇಕು. ಎಂತ ಮನಸ್ಸಿನಿಂದ ನನ್ನ ಕೊಡ್ಲಿಕ್ಕೆ ಮುಂದೆ ಬರ್ತಿದ್ದಾರೆ ಮನುಷ್ಯ. ದೋಷವಿಲ್ಲದೆ ಇರುವಂತಹದನ್ನ ಕೊಡ್ಲಿಕ್ಕೆ ಬರ್ತಿದೆ. ಅದಕ್ಕೆ ದೇವ್ರಿಗೆ ಕೇಳ್ತಾರೆ, ದೋಷವಿಲ್ಲದೆ ಇರುವಂತಹದ್ದು ಬೇಕು ನನಗೆ, ಪೂರ್ಣಾಂಗವಾಗಿರುವಂತಹದ್ದು ಬೇಕು ಅಂತ ದೇವರೇ ಕೇಳ್ತಾರೆ ಸ್ವತಃ. ನಿಜನ? ಇವ್ರು ಎಂತದ್ ಕೊಡ್ತಾರಂತೆ ದೇವರಿಗೆ? ಹೌದಾ? ಇದೇ ಪ್ರವೃತ್ತಿ ಇವಾಗ್ಲೂ ಸಹ ನಿಮ್ಮ ಕಣ್ಣು ಕಾಣಿಸ್ತಿದೆ ಅಲ್ವಾ? ಈ ಕಾಲದಲ್ಲೂ ಹರಿದೋಗಿರುವಂತಹ ನೋಟನ್ನು ಹುಡುಕ್ತಿದೀವಿ ಪರ್ಸನ್ನ ತೆಗ್ದು ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಏನ್ ಗೊತ್ತಾ? ನಮ್ಗೆ ಏನಕ್ಕೂ ಬೇಡವಾಗಿರುವಂತಹದ್ದು ಯಾವ ಅಂಗಡಿಯಲ್ಲೂ ತಗೊಳ್ದೇ ಇರುವಂತಹ ನೋಟನ್ನ ದೇವ್ರಿಗೆ ಕೊಡ್ಬೇಕು. ನನ್ನ ಮಗ ಯಾವ ಕೆಲಸಕ್ಕೂ ಬರೋದಿಲ್ಲ, ಪ್ರಪಂಚದಲ್ಲಿ ಯಾರೂ ಸಹ ಇದನಿಗೆ ಉದ್ಯೋಗ ಕೊಡೋದಿಲ್ಲ, ಆತನನ್ನ ದೇವರ ಸೇವೆ ಬಿಡ್ಬೇಕು. ಅದು ಸೇಮ್ ಇದೇ ಪ್ರವೃತ್ತಿ ನಮ್ಮಲ್ಲೂ ಕಾಣಿಸ್ತಿದ್ಯಾ? ಕಾಣಿಸ್ತಿದೆ. ರೀಸೆಂಟ್ ಆಗಿ ದೇವರಿಗೆ ಹಣ್ಣುಗಳನ್ನ ಸಮರ್ಪಿಸ್ತಾರೆ ಗೊತ್ತಾ? ಕೆಲವರು ದೇವರಿಗೆ ಹಣ್ಣುಗಳನ್ನ, ಬಾಳೆಹಣ್ಣು ಮತ್ತೆ ಇನ್ನೊಂದು ಬೇರೆ ರೀತಿಯಾಗಿರುವಂತಹ ಹಣ್ಣು, ಬುಟ್ಟಿ ಸಿಗುತ್ತಲ್ವಾ ದೇವಸ್ಥಾನದ ಹೊರಗಡೆ, ಅದನ್ನ ಸಮರ್ಪಿಸ್ತಾರಲ್ವಾ, ನಮ್ಗೆ ಗೊತ್ತಲ್ವಾ? ರೀಸೆಂಟ್ ಆಗಿ ಅದನ್ನ ನೋಡ್ಲಿಕ್ಕೆ ಹೋಗಿರ್ಬೇಕಾದ್ರೆ ಒಂದ್ ಸ್ಥಳಕ್ಕೆ ಎಲ್ಲ ಮೆತ್ತಗಾಗಿ ಹೋಗಿದೆ ಪ್ರಿಯರೇ. ಪೂರ್ತಿಯಾಗಿ ಓವರ್ ರೈಪ್ ಅಂತ ಹೇಳಿ ಕರಿತೀವಲ್ವಾ, ಹೆಚ್ಚಾಗಿ ಹಣ್ಣಾಗಿ, ಜಾಸ್ತಿ ಹಣ್ಣಾಗಿ ಹಣ್ಣುಗಳೆಲ್ಲ ಪೂರ್ತಿಯಾಗಿ ಮೆತ್ತಗಾಗಿ ಹೋಗಿದೆ. ಅಲ್ಲಿರುವಂತ ಹಣ್ಣುಗಳೆಲ್ಲ ಅಂತದ್ದೆ ಅರ್ಧ ರೇಟ್ ಕೊಡ್ತಿದ್ದಾರೆ. ನಾರ್ಮಲ್ ಆಗಿ ಮಾರ್ಕೆಟ್ ಅಲ್ಲಿ ಎಷ್ಟು ಹಣ್ಣಿನ ರೇಟ್ ಇದೆಯೋ ಅದರಲ್ಲಿ ಅರ್ಧ ರೇಟ್ ಸೇಲ್ ಮಾಡ್ತಿದ್ದಾರೆ ಅಲ್ಲಿ ಹೊರಗಡೆ ಇರುವಂತವ್ರು ಅದನ್ನ.
ಗ್ರಾಹಕರೆಲ್ಲರೂ ಸಹ ಅದನ್ನೇ ತಗೊಳ್ತಿರುವಂತಹದ್ದು. ಯಾರು ಒಬ್ರು ಸಹ ನನ್ನ ದೇವರಿಗೆ ಇಂತಹದ್ದನ್ನ ಕೊಡಬಾರದು ಅಂತ ಹೇಳಿ ಹೋಗಿ ದೂರದಿಂದ ತಗೊಂಡ್ ಬರುವಂತವ್ರೇ ಇಲ್ಲ. ಎಲ್ರೂ ಸಹ ಅಲ್ಲಿ ಬರುವಂತಹದ್ದು ಹೊರಗಡೆ ಇರುವಂತಹದ್ದನ್ನ ತಗೊಳ್ಳುವಂತಹದ್ದು ಹೋಗಿ ಕೊಡುವಂತಹದ್ದು. ಮೆತ್ತಗಾಗಿರುವಂತಹದ್ದ ಇಲ್ಲಿ ತಿಂದು ನೋಡಿ ಹಣ್ಣನ್ನ ಒಂದ್ಸಾರಿ, ಎಲ್ಲ ಕೆಟ್ಟಿರುವಂತಹ ಹಣ್ಣುಗಳೇ, ತುಂಬಾ ಓವರ್ ರೈಪ್ ಆಗಿರುವಂತಹ ಹಣ್ಣುಗಳೇ, ಹೌದಾ? ಅಂತವುಗಳನ್ನ ದೇವ್ರಿಗೆ ಕೊಡ್ತೇವೆ. ಅದು ಮನುಷ್ಯರ ಶ್ರೇಷ್ಠತೆ. ಇಷ್ಟಕ್ಕೂ ದೇವರು ನಮಗೆ ಕೊಡ್ಬೇಕು ಅಂತ ಹೇಳಿದಾಗ ಹೆಂಗ್ ಕೊಟ್ರು ಗೊತ್ತಾ ನಿಮಗೆ? ಮನುಷ್ಯರಿಗೆ ದೇವರು ಏನನ್ನಾದ್ರೂ ಕೊಡ್ಬೇಕು ಅಂತ ಅನ್ಕೊಂಡಾಗ ಹೆಂಗ್ ಕೊಟ್ರು ಗೊತ್ತಾ? ತನ್ನ ಹತ್ರ ಇರುವಂತಹ ಅತಿ ಶ್ರೇಷ್ಠವಾಗಿರುವಂತಹ ಪದಾರ್ಥ ಅಂದ್ರೆ ಏನು? ದೇವರ ಹತ್ರ ಇರುವಂತಹ ಅತಿ ಶ್ರೇಷ್ಠವಾಗಿರುವಂತಹದ್ದು ಅಂದ್ರೆ ಏನು? ಗರ್ಭಫಲ. ಓಕೆ, ದೇವರ ಹತ್ರ ಇರುವಂತಹ ಎಕ್ಸಲೆಂಟ್, ಹೌದಾ? ದೇವರ ಹತ್ರ ಇರುವಂತಹ ಅತಿ ಶ್ರೇಷ್ಠವಾಗಿರುವಂತಹದ್ದು ಅಂದ್ರೆ ಇರುವಂತಹ ಶಕ್ತಿ, ಅದು ಏನಾದ್ರು ಅನ್ಕೊ, ಅದು ತನ್ನ ಮಗನು. ದೀಕ್ಷಿತ್ ಟೈಲ್ ಪಿನ್ ಮಾಡು, ಸಾರಿ ತೊಂದರೆ ಕೊಡ್ತಿರೋದಕ್ಕೆ, ನೀನೇ ಪಿನ್ ಮಾಡ್ತಿರ್ಬೇಕು. ಎಷ್ಟು ಸರಿ ನಾನು ಎಕ್ಸೈಟ್ ಆಗಿ ಜಾಯ್ನ್ ಆಗ್ತೀನಿ. ಓಕೆ, ಈಗ ಆ ಅತಿ ಶ್ರೇಷ್ಠವಾಗಿರುವಂತಹದನ್ನ ಯಾರಿಗೋಸ್ಕರ ಅರ್ಪಿಸಿದ್ರು ಗೊತ್ತಾ? ನಮಗೋಸ್ಕರನೇ. ಅತಿ ಶ್ರೇಷ್ಠವಾಗಿರುವಂತಹದ್ದನ್ನ ನಮಗೋಸ್ಕರನೇ ಅರ್ಪಿಸಿದ್ರು. ಅದು ದೇವರಿಗೆ, ದೇವರ ಹತ್ರ ಅದಕ್ಕಿಂತ ಇನ್ನೂ ಅತಿ ಶ್ರೇಷ್ಠವಾಗಿರುವಂತಹದ್ದು ಯಾವುದೂ ಇಲ್ಲ. ಯಾವುದು? ಯತ್ನದ ಕುರಿಮರಿ ಯೇಸು ಕ್ರಿಸ್ತರಿಗಿಂತ ಇನ್ನೂ ಅತಿ ಶ್ರೇಷ್ಠವಾಗಿರುವಂತಹದ್ದು ಯಾವುದೂ ಇಲ್ಲ ದೇವರ ಹತ್ರ. ಅದೇ ಟಾಪ್ ಎಂಡ್ ಅಂದ್ರೆ ಅದೇ ಅಲ್ವಾ? ಅದನ್ನ ತೋರಿಸ್ಲಿಕ್ಕೋಸ್ಕರ, ಅಂದ್ರೆ ಈ ಅತಿ ಶ್ರೇಷ್ಠವಾಗಿರುವಂತಹದ್ದು ಕೊಡ್ಬೇಕಾದ್ರೆ ಹೇಗಿರುತ್ತೆ ಅನ್ನುವಂತಹದ್ದು ನಮಗ್ ಗೊತ್ತಾಗ್ಬೇಕು ಅಂತ ಹೇಳಿದಾಗ ಅದನ್ನ ನೋಡ್ಬೇಕು. ಒಂದ್ಸರಿ ದೇವರು ಅಬ್ರಹಾಮನ ಹತ್ರ ಕೇಳ್ತಾರಲ್ವಾ, ನಿನ್ನ ಮಗನನ್ನ ಸಮರ್ಪಿಸ್ಬೇಕು ಅಂತ ಹೇಳಿ ಕೇಳ್ತಾರಲ್ವಾ? ಅದಕ್ಕೆ ಕಾರಣ ಏನು? ಆ ಸಮರ್ಪಣೆಯಲ್ಲಿ ಯಾವ್ಯಾವ ಪಾಠ ಕಲಿಬಹುದು ಅಂದ್ರೆ, ದೇವರಿಗೆ ಎಂತಹದ್ದು ಕೊಡ್ಬೇಕು, ಎಂತಹದ್ದು ದೇವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನುವಂತಹದನ್ನ ನೋಡಿ ಕಲಿಬಹುದು. ಎಲ್ಲಿ? ಅಬ್ರಹಾಮನ ಹತ್ರ ದೇವರು ತನ್ನ ಮಗನನ್ನ ಬಲಿ ಕೈಬೇಕಾದ್ರೆ. ಹೌದಾ? ದೇವ್ರು ಹೆಂಗೆ ಅಂದ್ರೆ, ನಿಮಗೇನಾದ್ರೂ ತುಂಬಾ ಇಷ್ಟ ಅಂತ ಅನ್ಕೊಳ್ಳಿ ನಿಮ್ಮ ಜೀವನದಲ್ಲಿ, ದೇವ್ರು ಏನಂತಾರೆ ಅಂದ್ರೆ, ನನ್ಗೆ ಅದೇ ಬೇಕು. ಯಾವುದು? ನಿನಗೆ ತುಂಬಾ ಇಷ್ಟ ಆಗಿರುವಂತಹದ್ದೇ ನನಗೂ ಬೇಕು. ನಿನಗಿಷ್ಟ ಇಲ್ಲದೆ ಇರುವಂತಹದ್ದು ನನಗೂ ಬೇಡ. ನಿನಗಿಷ್ಟ ಇರುವಂತಹದ್ದು, ನಿನ್ನ ಹತ್ರ ಅದಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನುವಂತಹದ್ದು ನನಗೂ ಬೇಕು. ಅದು ದೇವರ ಮಕ್ಕಳನ್ನ ಟೆಸ್ಟ್ ಮಾಡುವಂತಹ ರೀತಿ. ಅದಕ್ಕೆ ನಾವು ಹಾಡ್ಕೊಡ್ತೀವಲ್ವಾ, ನಿನಗಿಷ್ಟವಾಗಿರುವಂತಹದ್ದು ಬೇಕಾಗಿದೆ ದೇವರಿಗೆ. ಅದಕ್ಕೆ ಅರ್ಥ ಏನು? ನಿನಗೇನಾದ್ರೂ ತುಂಬಾ ಇಷ್ಟ ಆಗ್ತದೆ ಅನ್ನುವಂತಹದ್ದು ಇದ್ರೆ ಪ್ರಪಂಚದಲ್ಲಿ, ಅದು ದೇವರಿಗೂ ಬೇಕು. ನೀವ್ ಯಾರನ್ನಾದ್ರೂ ತುಂಬಾ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೀರಾ ಅಂತ ಹೇಳಿದಾಗ ಆ ಸ್ಥಾನ ನನಗೂ ಬೇಕು ಅಂತಾರೆ ದೇವ್ರು, ನನಗೇ ಬೇಕು ಅಂತಾರೆ ಇನ್ನೊಂದ್ಸಾರಿ. ಹೌದಾ? ಅದು ವ್ಯತ್ಯಾಸ. ನಾವು ದೇವರಿಗೆ ಈಗಾಗ್ಲೇ ಕೊಡ್ತಿರುವಂತಹದ್ದಕ್ಕೂ ದೇವರು ನಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಿರುವಂತಹದ್ದಕ್ಕೂ. ಮಗನನ್ನ ಕೇಳ್ತಾರೆ. ಆ ಮಗನನ್ನ ಕೇಳ್ಬೇಕಾದ್ರೆ ದೇವ್ರು ಆ ಮಗನನ್ನ, ಅಬ್ರಹಾಮನ್ನು ಎಷ್ಟು ಪ್ರೀತಿ ಮಾಡಿ, ಸಾಕಷ್ಟು ಸಂದೇಶಗಳಲ್ಲಿ ನಾವು ಈಗಾಗ್ಲೇ ಮಾತಾಡ್ಕೊಂಡಿದ್ವಿ. ಅಬ್ರಹಾಮನ್ನು ಎಷ್ಟು ಪ್ರೀತಿ ಮಾಡಿರ್ಬೋದು ಇಸಾಕನನ್ನ. ಯಾಕೆಂದ್ರೆ ಇಲ್ಲದೆ ಹುಟ್ಟಿದಾನೆ ಇಸಾಕನು. ಹೌದಾ? ಅಷ್ಟು ವರ್ಷಗಳಾದ ನಂತರ ವೃದ್ಧಾಪ್ಯದಲ್ಲಿ ಮಗನೇ ಇನ್ನು ಹುಟ್ಟೋದು ಇಲ್ವೇನೋ ಅನ್ನುವಂತಹ ಆ ಸಮಯದಲ್ಲಿ ಇಸಾಕನು ಹುಟ್ಟಿದಾನೆ. ಆ ಕೂಸನ್ನ ನೋಡ್ತಾ, ಅದ್ರ ಜೊತೆ ಆಟ ಆಡ್ತಾ, ಅದ್ರ ಜೊತೆ ಕಾಲ ಕಳೀತಾ, ಸಾಕಷ್ಟು ಕಾಲ ಕಳೆದ ನಂತರ ಕೇಳ್ತಾರೆ ದೇವ್ರು ಏನಂತ? ನಿನ್ನ ಮಗನನ್ನ ನಿನ್ನ ಕೈಯಾರೆ ಬಲಿ ಸಮರ್ಪಿಸು ಅಲ್ವಾ? ಏನ್ ಅರ್ಥ ಆಗ್ತದೆ ನಮಗೆ? ನೀನು ತುಂಬಾ ಇಷ್ಟ ಅಬ್ರಹಾಮನನ್ನ ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಕೇಳಿದ್ರೆ, ಯಾವಾಗ ಇಸಾಕನನ್ನ ದೇವ್ರು ಕೇಳಿದ್ರಲ್ವಾ, ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅಬ್ರಹಾಮನನ್ನ ಒಂದು ಪ್ರಶ್ನೆ ಕೇಳಲಿಕ್ಕೆ ಚಾನ್ಸ್ ಇತ್ತು ನಮಗೆ ಅಂತ ಅನ್ಕೊಳ್ಳಿ. ಏನಂತ ಕೇಳ್ತಿದ್ವಿ ಅಬ್ರಹಾಮನ ಹತ್ರ? ಅಬ್ರಹಾಮನೇ, ನಿನ್ ಜೀವನದಲ್ಲಿ ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಿನಗೆ ಯಾರಂದ್ರೆ ತುಂಬಾ 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 ಇಷ್ಟ ಮನುಷ್ಯರಲ್ಲಿ ಅಂತ ಕೇಳಿದ್ರೆ ಅಬ್ರಹಾಮನ್ ಏನ್ ಉತ್ತರ ಕೊಡ್ತಾ ಇದ್ರು ಹೇಳಿ? ಇಸಾಕನು. ಹೌದಲ್ವಾ? ಇದು ಒಪ್ತೀವಾ? ಎಲ್ರು ಒಪ್ತೀವಾ? ಹಾ. ನಿನಗೆ ಇಡೀ ಪ್ರಪಂಚದಲ್ಲಿ ಎಲ್ಲರಿಗಿಂತ ಹೆಚ್ಚು ಪ್ರೀತಿ ಯಾರ ಮೇಲಿದೆ ಮನುಷ್ಯರಲ್ಲಿ ಅಂತ ಹೇಳಿ ಕೇಳಿದಾಗ ಇಸಾಕನ ಹೆಸರನ್ನ ಹೇಳ್ತಾ ಇದ್ರು. ದೇವರು ಮನಸ್ಸನ್ನ ಬಲ್ಲವರಾಗಿರುವಂತಹದ್ರಿಂದ ದೇವರು ಪ್ರಶ್ನೆ ಕೇಳ್ಬೇಕಾಗಿಲ್ಲ ಅಲ್ವಾ? ನಾವಾದ್ರೆ ಕೇಳಿ ತಿಳ್ಕೊಬೇಕು, ನಿನ್ಗೆ ಯಾರಾದ್ರೆ ಇಷ್ಟ ಅಂತ. ದೇವ್ರಿಗೆ ಗೊತ್ತಲ್ವಾ ಅಬ್ರಹಾಮನಿಗೆ ಯಾರಂದ್ರೆ ಇಷ್ಟ ಅಂತ ದೇವ್ರಿಗೆ ಗೊತ್ತಲ್ವಾ? ಅದಕ್ಕೆ ಅಬ್ರಹಾಮನ ಹತ್ರ ಡೈರೆಕ್ಟ್ ಆಗಿ ಹೋಗಿ, ನಿನಗೆ ತುಂಬಾ ಇಷ್ಟ ಆಗಿರುವಂತವ್ನು ಇಸಾಕನೇ ಅಂತ ಹೇಳಿ ನನಗೆ ಗೊತ್ತು. ಈಗ ಇಸಾಕನೇ ನನಗೂ ಬೇಕು, ಇಷ್ಮಾಯೇಲನು ನನಗ್ ಬೇಡ, ಇಸಾಕನೇ ನನಗೆ ಬೇಕು. ಅದು ದೇವ್ರಿಡುವಂತಹ ಟೆಸ್ಟ್. ಇಷ್ಟಕ್ಕೂ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ನೀವ್ ಕೊಟ್ಟಿದ ತಕ್ಷಣ ನಿಮ್ಮ ಮನಸ್ಸನ್ನ ನೋಯಿಸಿ ಆಕ್ಸೆಪ್ಟ್ ಮಾಡುವಂತವ್ರಲ್ಲ ದೇವ್ರು.
ಇಸಾಕನನ್ನು ಕೇಳ್ತಾರಷ್ಟೇ, ಕೊಡ್ತಾನೋ ಇಲ್ವೋ ಅಂತ ಹೇಳಿ ಕೇಳಲಿಕ್ಕೆ ಮಾತ್ರ, ಕೊಡ್ತಾನೋ ಇಲ್ವೋ ಅಂತ ಹೇಳಿ ನೋಡ್ಲಿಕ್ಕೆ ಮಾತ್ರ. ಅಕ್ಸೆಪ್ಟ್ ಮಾಡಿದ್ರೆ, ಸ್ವೀಕರಿಸಿದ್ರೆ ಆ ಬಲಿಯನ್ನ ಇಲ್ಲ. ಅದು ಛಾಯೆ ಅಷ್ಟೇ, ಮುಂದೆ ನಡಿಬೇಕಾಗಿರುವಂತಹ ವಿಚಾರಕ್ಕೆ ಛಾಯೆ. ಇಸಾಕನನ್ನ ಅಬ್ರಹಾಮನು ಬಲಿ ಕೊಡ್ಲಿಕ್ಕೆ ಮುಂದಾದಾಗ ದೇವ್ರು ತಡೀತಾರೆ. ನಿನ್ನ ಮಗನನ್ನ ನೀನು ಕೊಡ್ಬೇಡ, ನಿನ್ನ ಮಗನನ್ನ ನೀನ್ ಕೊಡ್ಬೇಡ, ನನ್ನ ಮಗನನ್ನ ನಾನು ಕೊಡ್ತೀನಿ ನೋಡ್ತೀಯಾ ಅಂತಾರೆ ಅಲ್ವಾ. ದೇವರು ಕೊಡುವಂತಹದ್ದಕ್ಕೂ ಮನುಷ್ಯರ ಹತ್ರ ದೇವರು ಕೇಳ್ತಿರುವಂತಹದ್ದಕ್ಕೂ ವ್ಯತ್ಯಾಸ ಇದೆ. ದೇವರು ಮನುಷ್ಯರಿಗೆ ಶ್ರೇಷ್ಠವಾಗಿರುವಂತಹದನ್ನ ಕೊಡ್ತಿದ್ದಾರೆ. ಮನುಷ್ಯರು ದೇವರಿಗೆ ಶ್ರೇಷ್ಠವಾಗಿರುವಂತಹದನ್ನು ಕೊಡುವಂತಹ ಮನಸ್ಸಿದ್ರೆ ಸಾಕು ಅಂತ ಅನ್ಕೊಳ್ತಿದ್ದಾರೆ. ನಾನು ಹೇಳಿರುವಂತಹ ಸಾಕಷ್ಟು ಜನರಿಗೆ ಅರ್ಥ ಆಗಿಲ್ಲ ಅಂತ ಗೊತ್ತಾಗೋಯ್ತು. ಇನ್ನೊಂದ್ಸರಿ ಹೇಳೋಣ. ದೇವರು ಮನುಷ್ಯರಿಗೆ ಶ್ರೇಷ್ಠವಾಗಿರುವಂತಹದ್ದನ್ನ ಕೊಟ್ಟಿದ್ದಾರೆ, ಹೌದಾ? ಮನುಷ್ಯರು ದೇವರಿಗೆ ಶ್ರೇಷ್ಠವಾಗಿರುವಂತಹದ್ದನ್ನ ಕೊಡುವಂತಹ ಮನಸ್ಸಿದ್ಯಾ ಅಂತ ಮಾತ್ರ ನೋಡ್ತಿದ್ದಾರೆ ದೇವರು. ಮನಸ್ಸಿದ್ರೆ ಸಾಕು. ಅಬ್ರಹಾಮನು ನನ್ನ ಹತ್ರ ಇರುವಂತಹದ್ರಲ್ಲಿ ಶ್ರೇಷ್ಠವಾಗಿರುವಂತಹದನ್ನ ದೇವರಿಗೆ ಕೊಡಬೇಕು ಅಂತ ಅನ್ಕೊಳ್ಳುವಂತಹ ಮನಸ್ಸಿದ್ಯಾ ಅಂತ ಮಾತ್ರ ನೋಡ್ತಿದ್ದಾರೆ. ಕೊಡು ಅಂತ ಹೇಳಿ ಕೇಳ್ತಿದ್ದಾರೆ. ಕೊಟ್ಟಿರುವಂತಹದನ್ನ ಸ್ವೀಕಾರ ಮಾತ್ರ ಮಾಡ್ತಿಲ್ಲ. ಬೇಡ ಬೇಡ, ನಿನ್ನ ಹತ್ರನೇ ಇಟ್ಕೊ, ನಾನ್ ನೋಡ್ದೆ ಅಷ್ಟೇ, ನೀನ್ ಕೊಡ್ಲಿಕ್ಕೆ ಆಗತ್ತಾ ಅಂತ ನೋಡ್ದೆ ಅಷ್ಟೇ, ನಾನ್ ಕೊಟ್ಬಿಡ್ತೀನಿ ನಿನಗೆ. ನನ್ನ ಹತ್ರ ಇರುವಂತಹ ಶ್ರೇಷ್ಠವಾಗಿರುವಂತಹವನು ಅಂದ್ರೆ ನನ್ನ ಮಗ, ಆತನನ್ನ ನಾನ್ ನಿನ್ನ ಕೊಟ್ಬಿಡ್ತೀನಿ. ನಿನ್ನ ಹತ್ರ ಇರುವಂತಹ ವಿಚಾರದಲ್ಲಿ ಶ್ರೇಷ್ಠವಾಗಿರುವಂತಹದ್ದು ಅಂದ್ರೆ ನಿನ್ನ ಮಗ. ನೀನು ಕೊಡುವಂತಹ ಮನಸ್ಥಿತಿಯ ಅಷ್ಟು ಮಾತ್ರ ದೇವರು ನೋಡ್ತಿರುವಂತಹದ್ದು. ಹೌದಾ? ಎಷ್ಟು ದೊಡ್ಡದಲ್ವಾ ದೇವರ ಪ್ರೀತಿ. ಅವ್ರು ಶ್ರೇಷ್ಠವಾಗಿರುವಂತಹದನ್ನ ನಮ್ಗೆ ಕೊಟ್ಬಿಟ್ರು, ಕೊಡ್ತಲೇ ಬರ್ತಿದ್ದಾರೆ. ಆದ್ರೆ ನಮ್ಮ ಹತ್ರ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರುವಂತಹದ್ದು ಮನಸ್ಸು ಮಾತ್ರ. ನಾವ್ ಟ್ರಯಲ್ ನೋಡ್ಸಿದ್ರೆ ದೇವರಿಗೆ ಅವ್ರು ರಿಯಲ್ ಆಗಿರುವಂತಹದನ್ನ ಮಾಡ್ಕೊಂಡು ಹೋಗ್ತಿದ್ದಾರೆ ಅಲ್ವಾ. ಆದ್ರೂ ನಾವು ಟ್ರಯಲ್ಲೂ ನೋಡಿಸ್ಲಿಕ್ಕೆ ಇಷ್ಟಪಡ್ತಿಲ್ಲ ದೇವರ ಹತ್ರ. ಕೊಡುವಂತಹ ಮನಸ್ಥಿತಿಯ ಅಷ್ಟು ತೋರ್ಸು ಮಗನೇ ಆದ್ರೆ ಅದನ್ನು ತೋರ್ಸ್ಲಿಕ್ಕೆ ಇಷ್ಟ ಇಲ್ಲ ನಮಗೆ, ಹೌದಾ? ಶ್ರೇಷ್ಠವಾಗಿರುವಂತಹದ್ದು ದೇವರಿಗಲ್ವಾ ಸಲ್ಲಬೇಕು. ಅದಕ್ಕೆ ದೇವರು ಸತ್ಯವೇದದಲ್ಲಿ ಸಾಕಷ್ಟು ಸಾರಿ ಕೇಳ್ತಾರೆ, ನಿಮ್ಮ ಬೆಳೆಗಳಲ್ಲಿ ಪ್ರಥಮ ಫಲ. ಎಂತ ಫಲ ಬೇಕು ನನಗೆ? ಕಡೆ ಫಲ ಅಲ್ಲ, ಮಧ್ಯದಲ್ಲಿ ನೀವು ತೆಗೆಯುವಂತಹ ಫಲನೂ ಅಲ್ಲ. ಎಂತ ಫಲ ಬೇಕು ನನಗೆ? ನೋಡೋಣ ಒಂದ್ಸರಿ ಸತ್ಯವೇದದಲ್ಲಿ ಮಾತನ್ನ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 9ನೇ ವಚನದಿಂದ. ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹೀಗೆ ಮಾಡಿದರೆ ಮುಂದೆ ಓದಿ. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು, ತೋಟಿಗಳಲ್ಲಿ ದ್ರಾಕ್ಷರಸವು ತುಂಬಿ ತುಳುಕುವುದು. ಹೌದಾ? ಸಾರಿ, ಜ್ಞಾನೋಕ್ತಿಗಳು 3:9. ಓಕೆ, ಏನ್ ಕೊಡ್ಬೇಕಂತ ದೇವರಿಗೆ? ಅಲ್ಲೊಂದ್ ಮಾತು ಕಾಣಿಸ್ತು ನಮಗೆ. ಪ್ರಥಮ ಫಲ ಅನ್ನುವಂತಹ ಪದ ಕಾಣಿಸ್ತಾ ನಮಗೆ. ಪ್ರಥಮ ಫಲವನ್ನ ದೇವರು ಏನಕ್ಕೋಸ್ಕರ ಕೋರ್ಕೊಳ್ತಿದ್ದಾರೆ? ಓಕೆ, ಇಷ್ಟಕ್ಕೂ ದೇವರು ಪ್ರಥಮ ಫಲವನ್ನ ಕೇಳ್ತಿದ್ದಾರೆ ಮನುಷ್ಯರ ಹತ್ರ. ಹೌದು, ಈ ಫಸ್ಟ್ ಆಗಿ ಬೆಳೆದಿರುವಂತಹ ಬೆಳೆಗೆ ಸೆಂಟಿಮೆಂಟ್ ಜಾಸ್ತಿ, ಹೌದಾ ಇಲ್ವಾ? ನಿಮ್ಮ ಜೀವನದಲ್ಲಿ ಪ್ರಪ್ರಥಮವಾಗಿ ನೀವೇನಾದ್ರೂ ತಗೊಂಡಿದ್ದೀರಾ, ಮಾಡಿದ್ದೀರಾ ಅಂತ ಅನ್ಕೊಳ್ಳಿ. ನಿಮಗಿರುತ್ತಾ ಸೆಂಟಿಮೆಂಟ್ ಆ ವಸ್ತುವಿನ ಮೇಲೆ? ಯಾಕಿರೋದಿಲ್ಲ? ಫಸ್ಟ್ ತಗೊಂಡಿದ್ ಕಾರ್ ಬ್ರದರ್, ನನ್ ದುಡ್ದು ಫಸ್ಟ್ ತಗೊಂಡಿದ್ ಕಾರ್ ಇದೆ, ಇದೆಷ್ಟು ಹಳೇದಾದ್ರೂ ನನ್ ಮನೆ ಮುಂದೆನೆ ಇರ್ಬೇಕು. ಫಸ್ಟ್ ಮಾಡಿದಂತಹ ವಿಚಾರಕ್ಕೆ ಮೌಲ್ಯ ಜಾಸ್ತಿ ಕೊಡ್ತೀವಿ ಮನುಷ್ಯರಾಗಿ ನಾವು. ದೇವ್ರು ಏನ್ ಕೇಳ್ತಿದಾರೆ ಗೊತ್ತಾ? ಪ್ರಥಮ ಫಲ. ಆಗಿನ ಕಾಲದಲ್ಲಿ ಎಲ್ಲರೂ ವ್ಯವಸಾಯನೇ ಅಲ್ವಾ ಬಹುತೇಕ, ಅಥವಾ ವ್ಯವಸಾಯ ಅಲ್ಲ ಅಂತ ಹೇಳಿದ್ರೆ ಪ್ರಾಣಿಗಳ ಸಾಕಾಣಿಕೆಯನ್ನ ಮಾಡ್ತಾ ಇದ್ರು. ಹೆಂಗಿತ್ತು ಆಗ ಮಾಡುವಂತ ಉದ್ಯೋಗಗಳು ಅಂತ ಹೇಳಿದ್ರೆ, ವ್ಯವಸಾಯ ಮಾಡ್ತಾ ಇದ್ರು, ಜೊತೆಯಲ್ಲಿ ಅಥವಾ ವ್ಯವಸಾಯ ಅಥವಾ ಇನ್ನೇನ್ ಮಾಡ್ತಿದ್ರು, ಕುರಿಗಳನ್ನ ಸಾಕಾಣಿಕೆ ಮಾಡುವಂತಹದ್ದು, ಎತ್ತುಗಳ ಸಾಕಾಣಿಕೆ ಮಾಡುವಂತಹದ್ದು, ಅಥವಾ ಹಸುಗಳ ಸಾಕಾಣಿಕೆ ಮಾಡಿ ಈ ರೀತಿಯಾಗಿರುವಂತಹ ಕೆಲಸಗಳನ್ನ ಮಾಡ್ತಾ ಇದ್ರು. ಇದರಲ್ಲೂ ಪ್ರಥಮ ಫಲ ಇರುತ್ತಲ್ವಾ? ಎಲ್ಲಿ? ಹಸುಗಳಿಂದ ಬರುವಂತಹ ಫಲದಲ್ಲಿ, ಮತ್ತೆ ಕುರಿಗಳಿಂದ ಬರುವಂತಹ ಫಲಗಳಲ್ಲಿ ಅಲ್ವಾ? ದೇವರೇನ್ ಕೇಳ್ತಿದ್ರು ಗೊತ್ತು ಮನುಷ್ಯರ ಹತ್ರ? ಪ್ರಥಮ ಫಲ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಅದು ಏನಕ್ಕೋಸ್ಕರ? ಅದು ಬಯೋಲಾಜಿಕಲಿ ಸಹ ಇಂಪಾರ್ಟೆಂಟ್, ಸೈಂಟಿಫಿಕಲಿ ಸಹ ಇಂಪಾರ್ಟೆಂಟ್. ಏನಕ್ಕೋಸ್ಕರ ಅಂತ ಹೇಳಿದ್ರೆ, ಪ್ರಥಮ ಫಲದಲ್ಲಿ ಪೂರ್ಣ ಸಾರಾಂಶ ಇರುತ್ತೆ. ಪ್ರಥಮ ಫಲದಲ್ಲಿ ಪೂರ್ಣ ಸಾರಾಂಶ
ಇರತ್ತೆ. ನೀವು ಒಂದ್ಸರಿ ಬೀಜವನ್ನ ಬಿತ್ತಿ ಅದರಿಂದ ಪ್ರಪ್ರಥಮವಾಗಿರುವಂತಹ ಬೆಳೆ ಬಂದಿದೆ ಅಂತ ಅನ್ಕೊಳ್ಳಿ. ಆ ಬಂದಿರುವಂತಹ ಬೆಳೆಯಿಂದ ನೀವು ಬೀಜಗಳನ್ನೆಲ್ಲ ತೆಗಿತೀರ. ಆ ಬೀಜಗಳಲ್ಲಿರುವಂತಹ ಸಾರಾಂಶ ಉತ್ತಮವಾಗಿರುವಂತದ್ದು. ಯಾಕೆ? ಫಸ್ಟ್ ಟೈಮ್ ಬೀಜ ಬಂದಿರೋದಕ್ಕೆ ನಿಮಗೆ ಬಂದಿರುವಂತಹ ಫಲ ಅದು. ಹೌದಾ? ಈ ಬೀಜಗಳನ್ನ ಹಾಕಿ ಮತ್ತೆ ಗಿಡ ಬಂತು ಅಂತ ಅನ್ಕೊಳ್ಳಿ. ಅದರಲ್ಲಿಂದ ನೀವು ಬೀಜವನ್ನ ತಗೊಂಡ್ರೆ ಅದರಲ್ಲಿರುವಂತ ಸಾರಾಂಶ ಮೊದಲನೇ ಬೆಳೆಯಲ್ಲಿ ಬಂದಿರುವಂತ ಸಾರಾಂಶದಷ್ಟು ಉತ್ತಮವಾಗಿರದೇ ಇರಬಹುದು. ಪ್ರಥಮ ಫಲ ಸಾರಾಂಶಭರಿತವಾಗಿರುವಂತಹದ್ದು, ಶಕ್ತಿಯುತವಾಗಿರುವಂತಹದ್ದು ಎಲ್ಲದಕ್ಕಿಂತ. ಹೌದಾ? ಏಕೆಂದ್ರೆ ನೀವು ಒಂದ್ಸರಿ ಬೀಜವನ್ನ ತೆಗಿತೀರಾ, ಮತ್ತೆ ಅದನ್ನ ಹಾಕ್ತೀರಾ, ಮತ್ತೆ ಅದ್ ಮರವಾಗಿ ಬೆಳೆಯುತ್ತೆ, ಮತ್ತೆ ಅದರಿಂದ ಬೀಜ ತಗೋತೀರಾ, ಮತ್ತೆ ಹಾಕ್ತೀರಾ, ಮತ್ತೆ ಬೆಳೆಯುತ್ತೆ. ನೀವು ಹಾಗೆ ಸಬ್ಸಿಕ್ವೆಂಟ್ ಆಗಿ ಹೋಗ್ತಾ 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 ಆ ಬೀಜದಲ್ಲಿರುವಂತ ಸಾರಾಂಶ ಕಡಿಮೆ ಆಗಬಹುದೇನೋ. ಆ ಕುರಿಗಳಲ್ಲಿ ಈ ತರ ಮತ್ತೆ ಮತ್ತೆ ಜನರೇಷನ್ ಆಗ್ತಾ ಇದ್ದಂಗೆ ಸಾರಾಂಶ ಕಡಿಮೆ ಆಗ್ತಾ ಇರ್ಬೋದೇನೋ. ಅಂದ್ರೆ ದೇವ್ರು ಕೇಳ್ತಿರುವಂತಹದ್ದು ಏನ್ ಗೊತ್ತಾ? ಪ್ರಥಮ ಫಲ. ನಿನಗ್ ತುಂಬಾ ಬೆಲೆ ಬರುತ್ತೆ, ನಿನಗ್ ತುಂಬಾ ಮೌಲ್ಯ ಬರುತ್ತೆ ಅಂತ ನೀನ್ ಅನ್ಕೊಳ್ತೀಯಲ್ವಾ? ನನಗೂ ಅದೇ ಬೇಕು. ನಿನಗದ್ ಬೇಕಾ? ಹಾಗಾದ್ರೆ ನನಗೂ ಬೇಕು. ನಿನಗದ್ ಬೇಡವಾ? ಹಾಗಾದ್ರೆ ನನಗೂ ಬೇಡ ಅದು. ಚಿಕ್ಕ ಮಕ್ಳು ಹಠ ಮಾಡುವಂತದ್ದು ನೋಡಿದಿರ ನೀವು? ಮಮ್ಮಿ ನಿನಗೇನ್ ಬೇಕು ನನಗೂ ಅದೇ ಬೇಕು, ನೀನ್ ಕೊಟ್ಟಿಲ್ಲ ಅಂದ್ರೆ ನಾನು ಅಳ್ತೀನಿ. ಇಲ್ಲಿ ದೇವರ ಮನಸ್ಸಲ್ಲೂ ಅದೇ ಕಾಣಿಸ್ತದೆ, ಕಾಣಿಸ್ತಿದ್ಯಾ ನಮಗೆ? ಅದೇ ಅದೇ ಭಾವನೆ ದೇವರ ಮನಸ್ಸಲ್ಲೂ, ದೇವರ ಮನಸ್ಸಿನಲ್ಲಿರುವಂತ ಆಸೆನೂ ನಮಗೆ ಕಾಣಿಸ್ತಿದ್ಯಾ? ಅಷ್ಟು ದೇವ್ರು ಕೋರ್ಕೊಳ್ತಿರುವಂತಹದ್ದು. ಕೊಡ್ತೀರಾ? ನೋಡೋಣ. ನೀವ್ ಕೊಡ್ಲಿಕ್ಕಾಗತ್ತಾ? ಪ್ರಥಮವಾಗಿರುವಂತಹದ್ದು ದೇವ್ರು ಕೊಡ್ಲಿಕ್ಕಾಗತ್ತಾ? ನಿಮ್ಮ ಜೀವನದಲ್ಲಿ ಆ ಪ್ರೈಮ್ ಟೈಮ್ ಇದೆಯಲ್ವಾ, ಯವ್ವನ ಕಾಲವನ್ನ, ಆ ಯವ್ವನ ಕಾಲದಲ್ಲಿ ಅತಿ ಹೆಚ್ಚಾಗಿರುವಂತ ಸಮಯವನ್ನ ನೀವು ನನಗ್ ಕೊಡ್ಲಿಕ್ಕಾಗತ್ತಾ? ಅಥವಾ ಲೋಕಕ್ಕೆ ಕೊಡ್ತೀರಾ? ಕುಡಿಲಿಕ್ಕೆ, ಸ್ಮೋಕ್ ಮಾಡ್ಲಿಕ್ಕೆ, ಇನ್ನೊಂದ್ ಕಡೆ ಸುತ್ತಾಡ್ಲಿಕ್ಕೆ, ಬಂಧು ಬಳಗವನ್ನ ಮೀಟ್ ಮಾಡ್ಲಿಕ್ಕೆ, ಫ್ರೆಂಡ್ಸ್ ಅನ್ನ ಮೀಟ್ ಮಾಡ್ಲಿಕ್ಕೆ ಕೊಡ್ತೀರಾ? ನಮ್ಮ ಟೈಮ್, ದೇವರು ನಮಗೆ ಕೊಟ್ಟಿರುವಂತಹ ಸಮಯ, ಇದರಲ್ಲಿ ಪ್ರಪ್ರಥಮವಾಗಿರುವಂತಹದ್ದು ದೇವರಿಗೆ ಬೇಕು. ನಮಗೆ ಕೊಟ್ಟಿರುವಂತಹ ಶಕ್ತಿ, ಅದರಲ್ಲಿ ಪ್ರಪ್ರಥಮವಾಗಿರುವಂತಹದ್ದು ದೇವರಿಗೆ ಬೇಕು. ನಮಗೆ ಕೊಟ್ಟಿರುವಂತಹ ಎಲ್ಲಾ ವಿಚಾರಗಳು, ಉಳಿದಂತಹ ಎಲ್ಲಾ ವಿಚಾರಗಳು, ಅದರಲ್ಲೂ ಪ್ರಪ್ರಥಮವಾಗಿರುವಂತಹ ದೇವರಿಗೆ ಬೇಕು. ಅದೇ ದೇವರು ಕೋರ್ಕೊಳ್ತಿರುವಂತಹದ್ದು. ಏಕೆಂದ್ರೆ ತುಂಬಾ ಜನ ದೇವರಿಗೆ ಸಮಯವನ್ನ ಕೊಡ್ತಾರೆ. ಎಷ್ಟು ಜನ ಕೊಡ್ತಾರೆ ಅಂದ್ರೆ, ನಮ್ ಇಷ್ಟಕ್ಕೂ ನಮ್ಮ ದಿನ 24 ಗಂಟೆಗಳು ಏನ್ ಕೊಟ್ಟಿದಾರಲ್ವಾ ದೇವರು ನಮ್ಗೊಂದ್ ದಿನದಲ್ಲಿ, ಆ ದಿನದಲ್ಲಿ ಪ್ರೊಡಕ್ಟಿವ್ ಅವರ್ಸ್ ಅನ್ನುವಂತಹ ಗಂಟೆಗಳು ಇರುತ್ತೆ, ಅನ್ನುವಂತಹ ಟೈಮ್ ಇರುತ್ತೆ. ನೆಕ್ಸ್ಟ್ ಅನ್ಪ್ರೊಡಕ್ಟಿವ್ ಅವರ್ಸ್ ಅನ್ನುವಂತಹ ಸಮಯನೂ ಇರುತ್ತೆ. ಇವೆರಡಕ್ಕೂ ಇರುವಂತಹ ವ್ಯತ್ಯಾಸ ಏನು? 24 ಅವರ್ಸ್ ಅಲ್ಲಿ ಪ್ರೊಡಕ್ಟಿವ್ ಅವರ್ಸ್ ಅಂತಾನೂ ಇರುತ್ತೆ, ನಾನ್ ಪ್ರೊಡಕ್ಟಿವ್ ಅವರ್ಸ್ ಅಥವಾ ಅನ್ಪ್ರೊಡಕ್ಟಿವ್ ಅವರ್ಸ್ ಅನ್ನುವಂತ ಸಮಯನೂ ಇರುತ್ತೆ. ಪ್ರೊಡಕ್ಟಿವ್ ಅವರ್ಸ್ ಅಂತ ಹೇಳಿದಾಗ ಅದು ತುಂಬಾ ಬೆಲೆಯುಳ್ಳಂತಹ ಸಮಯ, ಅದರಿಂದ ತುಂಬಾ ಅನುಕೂಲವನ್ನ ಪಡೆಯಬಹುದಾಗಿರುವಂತಹ ಸಮಯ. ಹೌದಾ? ಪ್ರೊಡಕ್ಟಿವ್ ಅವರ್ಸ್ ಯಾವುದು ಅಂತ ಹೇಳಿ ನೀವು ನನ್ನನ್ನು ಕೇಳಿದ್ರೆ, ನೀವು ಬೆಳಿಗ್ಗೆ ಎದ್ದೇಳ್ತೀರಾ ಅಲ್ವಾ ಫ್ರೆಶ್ ಆಗಿ, ತಿಂಡಿ ತಿಂದು ಆಮೇಲೆ ಅಥವಾ ಏನಾದ್ರೂ ಕಾಫಿನೋ ಟೀನೋ ಏನಾದ್ರೂ ಕುಡಿದು ಆ ಸಮಯ ಇರುತ್ತಲ್ವಾ, ನೀವು ಬೆಳಗ್ಗೆ ಎದ್ದ ತಕ್ಷಣ ಇರುತ್ತಲ್ವಾ ಸಮಯ, ಅದು ತುಂಬಾ ಉಪಯುಕ್ತವಾಗಿರುವಂತ ಸಮಯ. ಪ್ರೊಡಕ್ಟಿವ್ ಅವರ್ಸ್ ಅಂತ ಕರಿಬಹುದು. ಯಾಕೆ? ನೀವು ಆ ಸಮಯದಲ್ಲಿ ಏನ್ ಕೆಲಸ ಬೇಕಾದ್ರೂ ಮಾಡಬಹುದು, ಏನ್ ಕೆಲಸ ಬೇಕಾದ್ರೂ ಮಾಡುವಂತ ಶಕ್ತಿ ಇರುತ್ತೆ ನಿಮಗೆ, ಏಕಾಗ್ರತೆ ಇರುತ್ತೆ ಆಗ್ತಾನೆ ಎದ್ದಿರುವಾಗ. ಹೌದಾ? ನಾವು ದೇವ್ರಿಗೆ ಕೊಡುವಂತ ಸಮಯ ಯಾವ್ದು ಗೊತ್ತಾ? ಎಲ್ಲ ನಮ್ ಕೆಲಸ ಎಲ್ಲ ಮುಗಿಸಿ, ನಮ್ ಈ ಲೋಕಕ್ಕೆ ಸಂಬಂಧಪಟ್ಟಿರುವಂತ ಎಲ್ಲಾ ಕೆಲಸವನ್ನು ಮುಗಿಸಿ, ರಾತ್ರಿ ಒಂದ್ 10:30, 10:45 ಕೂತ್ಕೋತೀವಿ. ಏನಕ್ಕೆ? ಪ್ರಾರ್ಥನೆ ಮಾಡ್ಲಿಕ್ಕೆ ಅಥವಾ ಬೈಬಲ್ ಓದ್ಲಿಕ್ಕೆ. ಹೌದಾ? ನಿದ್ರೆ ಎಳ್ಕೊಂಡು ಹೋಗ್ತಾ ಇರುತ್ತೆ. ಬೆಳಗ್ಗೆಯಿಂದ ಸಾಕಷ್ಟು ಕಷ್ಟಪಟ್ಟಿದೀವಿ ನಮ್ಮ ಕೆಲಸದ ನಿಮಿತ್ತ, ಈಗ ನಿದ್ರೆ ಎಳ್ಕೊಂಡು ಹೋಗ್ತಾ ಇರುತ್ತೆ, ತೂಕಡಿಕೆ ಆಗ್ಲಿ ಶುರು ಆಗಿರುತ್ತೆ. ಆವಾಗ ಬಂದು ದೇವರ ಹತ್ರ ಕೂತ್ಕೊಳ್ತೀವಿ ಪ್ರಾರ್ಥನೆಗೆ. ಅಂತ ಹೇಳಿ ಆಕಳಿಸ್ಕೊಂಡು ಪ್ರಾರ್ಥನೆ ಮಾಡುವಂತಹದ್ದು. ಹೌದಾ? ದೇವರು ಅದನ್ನೆಲ್ಲ ಕೋರ್ಕೊಳ್ತಿರುವಂತಹದ್ದು. ಪ್ರಪ್ರಥಮವಾಗಿರುವಂತಹದ್ದು, ಉತ್ತಮವಾಗಿರುವಂತಹದ್ದು. ನಮಗೆ ಕೊಟ್ಟಿರುವಂತ ಸಮಯದಲ್ಲಿ ಯಾವ ಸಮಯ ಉತ್ತಮ ಅಂತ ನಮಗನ್ಸುತ್ತೆ? ಬೆಳಗ್ಗೆನ ಪೂರ್ತಿ ಕಾನ್ಸಂಟ್ರೇಷನ್ ಯಾವಾಗಿರುತ್ತೆ? ಬೆಳಿಗ್ಗೆ ಎದ್ದ ತಕ್ಷಣನ ಹ್ಮ್ ಅಥವಾ ನೀವು ಕೆಲಸದಿಂದ ಬಂದಿದ ತಕ್ಷಣನ, ಅಥವಾ ಎಲ್ಲಾ ಕೆಲಸವನ್ನ ಮುಗಿಸಿ ನೀಟಾಗಿ ಸುಸ್ತಾಗಿ, ನಾನು ಹೇಳಿದ್ನಲ್ವಾ ಆಗ್ಲೇ 11:30, 12 ಗಂಟೆ ಅವಾಗ ಕೂತ್ಕೊಳ್ತೀವಿ ಪ್ರಾರ್ಥನೆ ಮಾಡ್ಲಿಕ್ಕೆ, ಬೈಬಲ್ ಓದ್ಲಿಕ್ಕೆ. ಏನ್ ತಲೆಗೆ ಹೋಗುತ್ತೆ ಹೇಳಿ? ಸಮಯ ಕೊಟ್ಟಿದ್ದು ದೇವ್ರೆ. ಸಮಯ ಕೊಟ್ಟಿರುವಂತಹ ದೇವರಿಗೆ ಕರೆಕ್ಟ್ ಆಗಿರುವಂತಹ ಸಮಯ ಕೊಡದೇ ಇರುವಂತಹ ನ್ಯಾಯನ? ಅದೇ ದೇವ್ರು ಕೋರ್ಕೊಳ್ತಿರುವಂತಹದ್ದು. ಇದು ಬರೀ ಹಣದ ವಿಚಾರದಲ್ಲ, ನಾನು ಅದಕ್ಕೆ ಹೇಳಿದೆ, ಇದು ಬರೀ ಖಂಡಿತವಾಗ್ಲೂ ಬರೀ ಹಣದ ವಿಚಾರದಲ್ಲ ಅಲ್ಲ. ದೇವರಿಗೆ ಕೊಡಬೇಕಾಗಿರುವಂತಹದ್ದು ಇನ್ನೂ ಸಾಕಷ್ಟಿದೆ ನಮ್ಮ ಜೀವನಗಳಲ್ಲಿ. ಏನು? ಸಮಯ, ಉತ್ತಮವಾಗಿರುವಂತಹ ಸಮಯ ದೇವರು ಕೋರ್ಕೊಳ್ತಿದ್ದಾರೆ, ಇದು ನನಗ್ ಬೇಕು. ನಿನ್ನ ಜೀವನದಲ್ಲಿ ಉತ್ತಮವಾಗಿರುವಂತಹ ಸಮಯ ನನಗೆ ಬೇಕು. ಹ್ಮ್ ಒಬ್ಬ ಮನುಷ್ಯನ ಜೀವಿತಾವಧಿಯಲ್ಲಿ ಅತ್ಯಂತ ಶಕ್ತಿಯುತವಾಗಿರುವಂತಹದ್ದು, ಅತ್ಯಂತ ಬುದ್ಧಿಶಾಲಿಯಾಗ ಅಥವಾ ಅತ್ಯಂತ ಯೋಚನೆ ಮಾಡ್ಲಿಕ್ಕೆ ಮೆಚುರಿಟಿ ಇರುವಂತಹ ಸಮಯ ಅಂತ ಹೇಳಿ ಕೇಳಿದ್ರೆ, ಒಂದು 20s 30s ಅಂತ ಹೇಳಿ ಹೇಳ್ಬೋದ. ಯವ್ವನ ಕಾಲ, ಲೇಟರ್ ಯವ್ವನ ಕಾಲದಲ್ಲಿ ಏನ್ ಬರುತ್ತೆ ಸಮಯ, ಅದು ಅತ್ಯಂತ ಮುಖ್ಯವಾಗಿರುವಂತಹದ್ದು ಮನುಷ್ಯರ ಜೀವನದಲ್ಲಿ. ದೇವ್ರು ಏನ್ ಕೇಳ್ತಿದ್ದಾರೆ ಗೊತ್ತಾ?
ಆ ಯೌವನ ಕಾಲದಲ್ಲಿ, ಏಕೆಂದ್ರೆ ನೀನು ಕೊಟ್ಟಿರುವಂತಹ, ನಾನು ನಿನ್ನ ಕೊಟ್ಟಿರುವಂತಹ 60 ವರ್ಷ 70 ವರ್ಷ ಆಯುಷ್ ಕಾಲದಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹದ್ದು ಅಂದ್ರೆ ನಿನ್ನ ಯೌವನ ಕಾಲ. ಆ ನಿನ್ನ ಯೌವನ ಕಾಲದಲ್ಲಿ ಅತ್ಯಂತ ಹೆಚ್ಚಾದ ಸಮಯ ನಿನ್ನ ಕೊಡ್ಲಿಕ್ಕಾಗತ್ತಾ? ಅಥವಾ ಎಲ್ಲ ವಯಸ್ಸಾದ ನಂತರ ಅಲ್ಲೆಲ್ಲ ಹೋದ ನಂತರ ಕೂತ್ಕೊಂಡಿರುವಂತಹ ಜಾಗದಲ್ಲಿ ಎದ್ದೇಳ್ಲಿಕ್ಕಾಗದೆ ಇರುವಾಗ, ತಂದೆ ಇವಾಗ ನನ್ನನ್ನ ನೀನೇ ಪೂರ್ತಿಯಾಗಿ ಉಪಯೋಗ ಮಾಡ್ಕೊ, ರಿಟೈರ್ ಆದ್ಮೇಲೆ ಸರ್ಕಾರದವರು ಬೇಡ, ಹೊರಗಡೆ ಹೋಗು, ನಿನ್ ಕೈಯಲ್ಲಿ ಆಗಲ್ಲ ಈ ಕೆಲಸ ಮಾಡ್ಲಿಕ್ಕೆ, ನೀನ್ ಮುದ್ಕ ಅಂತ ಹೇಳಿ ಹೊರಗಡೆ ಕಳಿಸಿದಾಗ ನಾವು ದೇವ್ರ ಹತ್ರ ಬಂದು ಪ್ರಾರ್ಥನೆ ಮಾಡುವಂತಹದ್ದು ಏನಂತ, ತಂದೆ ಇನ್ಮೇಲೆ ನೀನೇ ನನ್ನನ್ನು ಉಪಯೋಗ ಮಾಡ್ಕೊಬೇಕು. ಯವನ ಕಾಲದಲ್ಲಿ ತಾನೇ ಮಾಡ್ಬೇಕು ಈ ಪ್ರಾರ್ಥನೆಯನ್ನ. ಅದು ನಾವು ದೇವರಿಗೆ ಕೊಡುವಂತಹದ್ರಲ್ಲಿ ಇರುವಂತಹ ಅಂತರ, ವ್ಯತ್ಯಾಸ. ದೇವರು ಕೋರ್ಕೊಳ್ತಿರುವಂತಹದ್ದಕ್ಕೂ ನಾವು ದೇವರಿಗೆ ಕೊಡುವಂತಹದ್ದಕ್ಕೂ ಇಷ್ಟು ದೂರ ಇದೆ, ಇಷ್ಟು ಅಂತರ ಇದೆ ಅಲ್ವಾ? ನೀವ್ ಯೋಚನೆ ಮಾಡಿ, ನಿಮಗೆ ಏನ್ ಅನ್ಸುತ್ತೆ? ಹೆಂಗ್ ಕೊಟ್ಟಿದ್ದಾರೆ ಪ್ರಿಯ ದೇವರು ನಮಗೆಲ್ಲರಿಗೂ? ತನ್ನ ಹತ್ರ ಇರುವಂತ ಶ್ರೇಷ್ಠವಾಗಿರುವಂತಹ ಮಕ್ಕಳನ್ನ ನಮಗೋಸ್ಕರನೇ ಕೊಟ್ಟಿದ್ದಾರೆ, ಮಗನನ್ನ ನಮಗೋಸ್ಕರನೇ ಕೊಟ್ಟಿದ್ದಾರೆ. ಹೌದಾ? ಅತ್ಯಂತ ಶ್ರೇಷ್ಠವಾಗಿರುವಂತಹದ್ದನ್ನೇ ನಮಗೋಸ್ಕರ ಕೊಟ್ಬಿಟ್ಟಿದ್ದಾರೆ. ಮನುಷ್ಯರು ಶ್ರೇಷ್ಠವಾಗಿರುವಂತಹದನ್ನ ತಂದ್ರೆ ಸಾಕು, ಯೋಚನೆ ಮಾಡಿದ್ರೆ ಸಾಕು ದೇವ್ರಿಗೆ ಕೊಡ್ಲಿಕ್ಕೆ, ಅದಷ್ಟೇ ದೇವ್ರಿಗೆ ಬೇಕಾಗಿರುವಂತಹದ್ದು. ಅಬ್ರಹಾಮನ ಹತ್ರ ಕೇಳಿದ್ರು ಮಗನನ್ನ, ತಗೊಳ್ಲಿಲ್ಲ ಮಗನನ್ನ ಅಲ್ವಾ? ತನ್ನ ಮಗನನ್ನ ಮಾತ್ರ ಕೊಟ್ಬಿಟ್ರು. ನಿನ್ನ ಮಗನನ್ನ ಕೊಡುವಂತ ಕೇಳಿದ್ರಷ್ಟೇ, ಕೊಡ್ಬೇಕಾದ್ರೆ ಬೇಡ ಅಂತ ಹೇಳಿ ಹೇಳಿದ್ರು. ಹೌದಾ? ದೇವ್ರು ಕೋರ್ಕೊಳ್ತಿರುವಂತಹದ್ದಷ್ಟೇ ನೋಡ್ಬೇಕು. ಅದಾಗತ್ತಾ? ಆ ಕೆಲಸ ಆಗತ್ತಾ? ನನ್ನ ಮಕ್ಕಳ ಕೈಯಲ್ಲಿ ಶ್ರೇಷ್ಠವಾಗಿರುವಂತಹದನ್ನ ನನಗೆ ಕೊಡ್ಲಿಕ್ಕೆ ಆಗತ್ತಾ? ಅವರ ಸಮಯದಲ್ಲಿ, ಅವರ ಶಕ್ತಿಯಲ್ಲಿ ಪೂರ್ತಿಯಾಗಿ ನನಗೆ ಉಪಯೋಗವಾಗ್ಲಿಕ್ಕೆ ಶ್ರೇಷ್ಠವಾಗಿರುವಂತಹ ಆ ಪೀಕ್ ಟೈಮ್ ಅನ್ನ, ಆ ಪೀಕ್ ವಿಚಾರಗಳು ಏನಂದ್ರೆ ತಮ್ಮ ಜೀವನಗಳಲ್ಲಿ ಅತ್ಯಂತ ಉಪಯುಕ್ತವಾಗಿರುವಂತಹದ್ದು, ಅದನ್ನ ಕೊಡ್ಲಿಕ್ಕಾಗತ್ತಾ? ಅಥವಾ ಬಿಟ್ಟಿರುವಂತಹದ್ದು ಏನಾದ್ರು ಕೊಡ್ತಾರ? ಮಿಕ್ಕಿರುವಂತಹದ್ದು ಏನಾದ್ರು ಕೊಡ್ತಾರ? ಇದು ವೇಸ್ಟ್ ಅಲ್ವಾ ಅಂತ ಏನಾದ್ರು ಕೊಡ್ತಾರ? ಇದು ಹೆಂಗು ವೇಸ್ಟ್ ಅಲ್ವಾ, ಅದಕ್ಕೆ ದೇವ್ರು ಕೊಟ್ಬಿಡೋಣ. ಇದು ಹೆಂಗ್ ಕೆಟ್ಟೋಗಿದೆಯಲ್ವಾ, ಅದಕ್ಕೆ ದೇವ್ರಿಗೆ ಕೊಟ್ಬಿಡೋಣ. ಇದು ಹೇಗೂ ಏನು ಉಪಯೋಗ ಇಲ್ಲ ಅಲ್ವಾ, ಇದನ್ನ ಅದಕ್ಕೆ ದೇವ್ರಿಗೆ ಕೊಟ್ಬಿಡೋಣ. ಈ ಮಗ ಯಾವ್ದಕ್ಕೂ ಕೆಲ್ಸಕ್ ಬರೋದಿಲ್ಲ ಅಲ್ವಾ, ಅದಕ್ಕೆ ದೇವ್ರಿಗೆ ಕೊಟ್ಬಿಡೋಣ. ಪ್ರಾರ್ಥನೆ ಮಾಡೋಣ ದೇವ್ರ ಹತ್ರ, ನೀನೇ ಉಪಯೋಗ ಮಾಡ್ಕೋಬೇಕು ತಂದೆ ಅಲ್ವಾ? ಅದಕ್ಕೆ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ನಾವು ಆಗಾಗೊಂದು ಮಾತು ಓದ್ಕೊಳ್ತಿರ್ತೀವಲ್ವಾ? ಮೊದಲು ದೇವರ ರಾಜ್ಯವನ್ನು, 6ನೇ ಅಧ್ಯಾಯ 33ನೇ ವಚನ, ಮತ್ತಾಯನು ಬರೆದ ಸುವಾರ್ತೆ. ಮೊದಲು ಆ ಪದ ತುಂಬಾ ಇಂಪಾರ್ಟೆಂಟ್. ಮೊದಲು ದೇವರ ರಾಜ್ಯವನ್ನು, ನೀತಿಯನ್ನು ಹುಡುಕಬೇಕು, ತವಕ ಪಡ್ಬೇಕು. ಮೊದಲು ಅನ್ನುವಂತಹ ಪದ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಏನಕ್ಕೋಸ್ಕರ ದೇವರು ಹೇಳಿದ್ದಾರೆ ಮೊದಲು ಅಂತ? ಏನಕ್ಕೋಸ್ಕರ ಹೇಳಿದ್ದಾರೆ? ಮೊದಲು ಅಂದ್ರೆ ಪ್ರಪ್ರಥಮವಾಗಿರುವಂತಹ ಪ್ರಾಧಾನ್ಯತೆ ತಗೊಳುತ್ತದು. ಮೊದಲು ದೇವರ ರಾಜ್ಯವನ್ನು, ನೀತಿಯನ್ನು. ಮೊದಲು ಎಷ್ಟು ಕಡೆ ಬರ್ಸಿಲ್ಲ ಪ್ರಿಯರೇ ಸತ್ಯವೇದದಲ್ಲಿ? ಮೊದಲು ನೀವು ನನಗೆ ಸ್ಥಾನ ಕೊಡ್ಬೇಕು, ಮೊದಲನೇ ಸ್ಥಾನದಲ್ಲಿ ನಿಮ್ಮ ಜೀವನದಲ್ಲಿ ನನ್ನನ್ನು ಇಟ್ಟಿರ್ಬೇಕು. ಎಷ್ಟು ಕಡೆ ಹೇಳಿದ್ದಾರೆ ಹೇಳಿ? ಮೊದಲು ದೇವರ ರಾಜ್ಯವನ್ನು, ನೀತಿಯನ್ನು ಹುಡುಕಿರಿ, ತವಕ ಪಡಿರಿ. ಈ ಮಾತು ನಮಗ್ ಗೊತ್ತಾ? ನೆಕ್ಸ್ಟ್ ಇವಾಗ ತಾನೇ ಓದ್ಕೊಂಡ್ವಲ್ವಾ? ಪ್ರಥಮ ಫಲ ಯಾರಿಗೆ? ದೇವರಿಗೆ. ಆ ಮಾತನ್ನ ಓದ್ಕೊಂಡ್ವಾ? ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ ನನ್ನನ್ನು ಆರಾಧಿಸ್ಬೇಕು. ಆ ಮಾತು ಇದೆಯಾ ಸತ್ಯವೇದದಲ್ಲಿ? ಅಲ್ಲಿ ದೇವ್ರು ಪ್ರತಿ ವಚನದಲ್ಲೂ, ಈ ವಚನಗಳ ಹಿಂದೆ ಇರುವಂತಹ ಬ್ಯಾಕ್ ಗ್ರೌಂಡ್ ಅನ್ನ ನೀವು ಯೋಚನೆ ಮಾಡಿ ನೋಡಿದ್ರೆ, ದೇವ್ರು ಕೋರ್ಕೊಳ್ತಿರುವಂತಹದ್ದು ಅಂತೆ ಫುಲ್ ಕಾನ್ಸಂಟ್ರೇಷನ್, ಫುಲ್ ಅಟೆನ್ಷನ್ ಅಷ್ಟೇ ದೇವ್ರು ಕೋರ್ಕೊಳ್ತಿರುವಂತಹದ್ದು ಅಲ್ವಾ? ಯೋಚನೆ ಮಾಡಿ ನೋಡಿ. ಈ ರೀತಿಯಾಗಿ ದೇವರನ್ನ ಸನ್ಮಾನಿಸ್ತಿದೀವ ನಮ್ಮ ಜೀವನಗಳಲ್ಲಿ. ಸತ್ಯವೇದದಲ್ಲಿ ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನವನ್ನು ಓದೋಣ. ನೀವು ಯಾವ ಕೆಲಸವನ್ನು ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಮಾಡಿರಿ. ಇಲ್ಲೂ ಏನ್ ಕಾಣಿಸ್ತಿದೆ ನಮಗೆ? ಮನಪೂರ್ವಕವಾಗಿ ಕಾಣಿಸ್ತಾ, ಪದ ಕಾಣಿಸ್ತಾ ನಮಗೆ. ಮನಪೂರ್ವಕವಾಗಿ ಮಾಡಿರಿ, ಕರ್ತನಿಗೋಸ್ಕರನೇ ಅಂತ ಅನ್ಕೊಂಡು ಹೇಗ್ ಮಾಡ್ಬೇಕು? ಮನಪೂರ್ವಕವಾಗಿ, ಮನಸ್ಫೂರ್ತಿಯಾಗಿ. ಅಲ್ಲೂ ದೇವ್ರು ಕೋರ್ಕೊಳ್ತಿರುವಂತಹದ್ದು ಒಂದೇ, ಏನು? ಫಸ್ಟ್ ಪ್ರಯಾರಿಟಿ, ಮನಸ್ಸಾರೆ ಆರಾಧನೆ ಮಾಡ್ಬೇಕು, ಪೂರ್ಣ ಪ್ರಾಣದಿಂದ ಆರಾಧನೆ ಮಾಡ್ಬೇಕು, ಪೂರ್ಣ ಶಕ್ತಿಯಿಂದ ಆರಾಧನೆ ಮಾಡ್ಬೇಕು, ಪೂರ್ಣ ಮನಸ್ಸಿನಿಂದ ಆರಾಧನೆ ಮಾಡ್ಬೇಕು. ಪ್ರಯಾರಿಟಿ ಅಷ್ಟೇ ದೇವರು ಯೋಚನೆ ಮಾಡಿ ಆಶಿಸ್ತಿರುವಂತಹದ್ದು ನಮ್ಮಿಂದ. ಪ್ರಯಾರಿಟಿ. ನಾವು ದೇವರನ್ನ ಯಾವ ಸ್ಥಾನದಲ್ಲಿ ಇಟ್ಟಿದ್ದೀವಿ? ಮಿಕ್ಕಿರುವಂತಹದನ್ನ ಕೊಡುವಂತ ಸ್ಥಾನದಲ್ಲಿ ಇಟ್ಟಿದೀವಾ? ಅದನ್ನ ದೇವರು ನೋಡುವಂತಹದ್ದು. ನಮ್ಮಲ್ಲಿ ಇಷ್ಟಕ್ಕೂ ಇನ್ನೊಬ್ಬರಿಗೆ ಸಹಾಯ ಮಾಡ್ಬೇಕು ಅನ್ನುವಂತಹದ್ದನ್ನ ದೇವ್ರು ಹೇಳ್ಕೊಟ್ಟಿದಾರಲ್ವಾ? ಇನ್ನೊಬ್ಬರಿಗೆ ಸಹಾಯ ಮಾಡ್ಬೇಕು ಅನ್ನುವಂಥದ್ದನ್ನ ಹೇಳ್ಕೊಟ್ಟಿದಾರ ಇಲ್ವಾ ದೇವ್ರು? ಊಟ ಇಲ್ಲದೆ ಇರುವಂತವ್ರಿಗೆ ಊಟ ಹಾಕ್ಬೇಕು, ಬಟ್ಟೆ ಇಲ್ಲದೆ ಇರುವಂತವರಿಗೆ ಬಟ್ಟೆ ಕೊಡ್ಬೇಕು. ಯಾಕಂದ್ರೆ ಇಂಡೈರೆಕ್ಟ್ ದೇವ್ರು ಸಾಕಷ್ಟು, ಯೇಸು ಕ್ರಿಸ್ತರು ಸಾಕಷ್ಟು ಹೇಳಿದ್ದಾರೆ ಮುಂಚೆ, ಮೊದಲನೇ ಶತಮಾನದಲ್ಲಿ 25ನೇ ಅಧ್ಯಾಯದಲ್ಲಿ. ಏನಂತ?
ಮತ್ತಾಯನು ಬರೆದ ಸುವಾರ್ತೆ ಏನಂತ ಹೇಳಿದ್ದಾರೆ? ನಾನ್ ನಿಮ್ ಹತ್ರ ಬಂದಿದ್ದೆ, ನನ್ ದಾಹದಿಂದ ಇದ್ದಾಗ ನೀವ್ ನನಗ್ ನೀರ್ ಕೊಟ್ರಿ, ನಾನು ಹಸಿತಿದ್ದಾಗ ನೀವು ಊಟ ಕೊಟ್ರಿ, ನಾನು ಹೊದ್ಕೊಳ್ಲಿಕ್ಕೆ ಇಲ್ಲದೆ ಇರುವಂತಹದ್ದ ಆಗ ನೀವು ಬಟ್ಟೆ ವಸ್ತ್ರವನ್ನ ಕೊಟ್ರಿ. ಇದನ್ನ ಹೇಳಿದಾರಲ್ವಾ? ಹ ಹಾಗಾದ್ರೆ ನೀವ್ ಇನ್ನೊಬ್ಬರಿಗೆ ಸಹಾಯ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಉದಾಹರಣೆಗೆ ನೀವ್ ಯಾರಿಗಾದ್ರೂ ವಸ್ತ್ರವನ್ನ ಕೊಡ್ತಿದ್ದೀರಾ, ಬಟ್ಟೆಯನ್ನ ಕೊಡ್ತಿದ್ದೀರಾ. ಬಟ್ಟೆ ಇಲ್ಲದೆ ಇರುವಂತವ್ರಿಗೆ ಬಟ್ಟೆಯನ್ನ ಕೊಡ್ತಿದ್ದೀರಾ. ಹೇಗ್ ಕೊಡ್ತೀವಿ ಬಟ್ಟೆಯನ್ನ ಕೊಡ್ಬೇಕಾದ್ರೆ? ನೀವ್ ಇನ್ನೊಬ್ಬರಿಗೆ ಬಟ್ಟೆ ಕೊಡ್ಬೇಕಾದ್ರೆ ಏನಂತ ಯೋಚನೆ ಮಾಡ್ಬೇಕು? ಫಸ್ಟ್ ಪ್ರಪ್ರಥಮವಾಗಿ ಏನಂತ ಯೋಚನೆ ಮಾಡ್ಬೇಕು ನಮ್ಮ ಮನಸ್ಸಿನಲ್ಲಿ? ನಾನು ಕೊಡ್ತಿರುವಂತಹದ್ದು ಆ ವ್ಯಕ್ತಿಗಲ್ಲ. ಯಾರಿಗ್ ಕೊಡ್ತಿದ್ದೀನಿ? ಏಸು ಕ್ರಿಸ್ತರಿಗೆ. ನಾನು ಕೊಡ್ತಿರುವಂತಹದ್ದು ಆ ವ್ಯಕ್ತಿಗಲ್ಲ, ಏಸು ಕ್ರಿಸ್ತರಿಗೆ. ನಾನು ಆ ವ್ಯಕ್ತಿ ಕೊಡ್ತಿರುವಂತಹದ್ದು ಯಾರಿಗೆ ಸಲ್ಲತ್ತೆ? ಏಸು ಕ್ರಿಸ್ತರಿಗೆ. ನಾನು ಇಂಡೈರೆಕ್ಟ್ ಆಗಿ ಏಸು ಕ್ರಿಸ್ತರಿಗೆ ಕೊಡ್ತಿದ್ದೀನಿ ಅನ್ನುವಂತೆ ಫಸ್ಟ್ ಅದನ್ನ ನಂಬಿ, ಫಸ್ಟ್ ಅದನ್ನ ಒಪ್ಕೊಂಡು ಅದಾದ ನಂತರ ನೀವು ಕೊಡ್ಬೇಕು. ಕೊಡ್ಬೇಕಾದ್ರೆ ಹೇಗ್ ಕೊಡ್ತೀವಿ? ಹರಿದೋಗಿರುವಂತಹದ್ದು, ಜಿಳ್ಳೆ ತಿಂದಿರುವಂತಹದ್ದು, ಇಲಿ ಹರಿದಾಕಿರುವಂತಹದ್ದು, ಹೌದಾ? ಯಾವ್ದೋ ಒಂದ್ ಕೊಡೆ ಆಗಿರುತ್ತೆ ಆ ಶರ್ಟ್ ಮೇಲೆ, ಆ ಕೊಡೆ ನೀವ್ ಏನ್ ಹಾಕಿ ಉಜ್ಜಿದ್ರು ಹೋಗ್ತಿರೋದಿಲ್ಲ, ಅದಕ್ಕೆ ಅದನ್ನ ಇನ್ನೊಬ್ರು ಕೊಟ್ಬಿಡುವಂತಹದ್ದು. ಹೌದಾ? ಹೌದಾ? ಕೊಡ್ತಿರುವಂತಹದ್ದು ಯಾರಿಗೆ? ನೀವು ಆ ರೀತಿಯಾಗಿ ಸಹಾಯ ಮಾಡಿದ್ರೆ ಏನಾದ್ರೂ ಉಪಯೋಗ ಇದೆಯಾ ಪ್ರಿಯರೇ? ಆ ರೀತಿಯಾಗಿ, ಅಥವಾ ಇನ್ನೊಬ್ಬರಿಗೆ ಊಟ ಕೊಡ್ಬೇಕಾದ್ರೆ ಏನೋ ಕೆಟ್ಟೋಗಿರುವಂತಹದ್ದು, ಸರಿ ಇಲ್ಲದೆ ಇರುವಂತಹದ್ದು, ನೀವು ಇದ್ ಮಾಡಿ ನಿಮಗೆ ಇಷ್ಟ ಇಲ್ಲ ಅಂತ ಅನ್ಕೊಳ್ಳಿ. ಅದು ಯಾಕೋ ತಿನ್ಲಿಕ್ಕೆ ಆಗ್ತಿಲ್ಲ ನಿಮ್ ಕೈಯಲ್ಲಿ, ಸ್ಮೆಲ್ ಬಂದಿದ್ಯೋ ಇನ್ನೊಂದ್ ಬಂದಿದ್ಯೋ ಏನೋ ಒಂದ್ ಆಗೋಗಿದೆ, ಅದನ್ನ ತಗೊಂಡೋಗಿ ಇನ್ನೊಬ್ರಿಗೆ ಕೊಡುವಂತ. ಇಷ್ಟು ಉಪಯೋಗ ಇಲ್ಲ ಗೊತ್ತಾ ನಮಗೆ? ಆದ್ರಿಂದ ಇಷ್ಟು ಉಪಯೋಗ ಇಲ್ಲ ನಮಗೆ. ಯಾಕೆ? ದೇವ್ರು ನೋಡ್ತಿರ್ತಾರೆ. ಈ ಹಸಿದಂತವರಿಗೆ ಆಹಾರ ಕೊಡುವಂತ ನಾನೇ ಹೇಳಿದ್ದೀನಿ. ಎಂತದ್ ಕೊಡು ಅಂತ ಹೇಳಿದ್ದೀನಿ? ನೀನ್ ಆಹಾರ ಕೊಡ್ತಿರುವಂತಹ ನನಗೆ ಅಂತಾನು ತೋರ್ಸಿದ್ದೀನಿ ನನ್ನ ಮಗನಿಗೆ. ಎಂತದ್ ಕೊಡ್ತಿದ್ದಾನ ಆದ್ರೂ ನನ್ನ ಮಗ ಬಂದು ಒಂದೇ ಅರ್ಧೋಗಿರುವಂತಹ ಬಟ್ಟೆನ, ಕೊಳೆಯಾಗಿ ಪೂರ್ತಿ ಆ ಕೊಳೆ ಹೋಗದೇ ಇರುವಂತಹ ಬಟ್ಟೆನ ಯೋಚನೆ ಮಾಡ್ಬೇಕಲ್ವಾ? ನಾವು ಕೊಡ್ತಿರುವಂತಹದ್ದು ದೇವರಿಗೆ. ನೀವು ಹಳೆ ಬಟ್ಟೆಯನ್ನ ಕೊಟ್ಟರು ಇನ್ನೊಬ್ಬರಿಗೆ, ನಿಮ್ಮ ಹತ್ರ ಇರುವಂತಹ ಬಟ್ಟೆಯನ್ನು ಕೊಟ್ಟರು ಸಹ ಹೇಗ್ ಕೊಡ್ಬೇಕು? ಅದನ್ನ ನೀಟಾಗಿ ವಾಶ್ ಮಾಡಿ, ನಿಮ್ಮ ಮನೆಯಲ್ಲಿ ಫಸ್ಟ್ ಅದನ್ನ ವಾಶ್ ಮಾಡಿ, ಅದಾದ ನಂತರ ಪ್ರೆಸ್ ಅಂದ್ರೆ ಐರನ್ ಮಾಡಿ, ಇದನ್ನೆಲ್ಲ ಮಾಡಿ ಆಮೇಲೆ ಕೊಡ್ಬೇಕು. ನೀವು ಹಳೆಯದ್ ಕೊಡ್ತಿದ್ರು ಸಹ ಅಲ್ಲಿ ತಗೊಳ್ತಿರುವಂತಹ ವ್ಯಕ್ತಿಗೆ ಆ ಸಂತೋಷ ಕೊಡ್ತಿದ್ಯಾ? ಇದು ಹೊಸ ಬಟ್ಟೆ ತರ ಇದೆ, ತುಂಬಾ ಚೆನ್ನಾಗಿದೆ ಅನ್ನುವಂತ ಸಂತೋಷ ಕೊಡ್ತಿದ್ಯಾ? ಅಥವಾ ಕೊಟ್ಬಿಟ್ಟಿದ್ದಾರೆ, ಅವ್ರು ಬೇಡವೇನೋ ಪಾಪ, ನಾನಾದ್ರೂ ಹೆಂಗೋ ಹಾಕೊಳ್ತೀನಿ, ಕಾಲ ಕಳಿತೀನಿ ಅನ್ನೋ ಹಂಗಿರ್ಬಾರ್ದಲ್ವಾ ನಾವು ಕೊಡುವಂತಹದ್ದು. ಅದನ್ನ ತ್ಯಾಗ ಅಂತ ಕರಿತೀವ? ಅಲ್ಲ ಅಲ್ವಾ? ಯೋಚನೆ ಮಾಡಿ ನೋಡೋಣ. ಸೊ ಹಣ ಒಂದೇ ಕೊಡುವಂತಹದ್ದು ನಮ್ಮ ಜೀವನಗಳಲ್ಲಿ ಅಂತ ಅನ್ಕೊಂಡ್ರೆ ದೇವರಿಗೆ ಅದು ತಪ್ಪು. ಹಣದ ಜೊತೆ ಇನ್ನು ಸಾಕಷ್ಟಿದೆ ದೇವರಿಗೆ ನಾವು ಕೊಡುವಂತಹದ್ದು. ಇಷ್ಟೆಲ್ಲ ಇದೆ, ನಮ್ಮ ಸಮಯ, ನಮ್ಮ ಶಕ್ತಿ, ನಮ್ಮ ಶ್ರಮೆ, ಇದೆಲ್ಲವೂ ಇದೆ ದೇವರಿಗೆ ಕೊಡುವಂತಹದ್ದು. ಹೌದಾ? ಇದೆಲ್ಲಾದರಲ್ಲೂ ಸಹ ದೇವರಿಗೆ ಪ್ರಪ್ರಥಮವಾಗಿರುವಂತಹದನ್ನ ಕೊಡ್ತಿದ್ದೀವ. ಕಾಯಿನನು ಹೇಬೇಲನು ಆದಿಕಾಂಡದಲ್ಲಿ, ಹೇಬೇಲನು ಹೇಗ್ ಹುಡುಕಿ ತಗೊಂಡ್ ಬಂದು ಕೊಡ್ತಾರೆ ಗೊತ್ತಾ? ದೇವರಿಗೆ ಬಲಿ ಸಮರ್ಪಿಸ್ಬೇಕಾದ್ರೆ ಹೇಗ್ ತಗೊಂಡ್ಬಂದು ಕೊಡ್ತಾರಂತೆ, ಸೆಲೆಕ್ಟ್ ಮಾಡ್ತಾರಂತೆ ಗೊತ್ತಾ? ಆದಿಕಾಂಡ 4ನೇ ಅಧ್ಯಾಯ, ಆದಿಕಾಂಡ 4ನೇ ಅಧ್ಯಾಯ 4ನೇ ವಚನವನ್ನ ಒಂದ್ಸರಿ ಓದೋಣ. ಹೇಬೇಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಹೇಗೆ ಹುಡುಕುದ್ರಂತ ಹೇಬೇಲನು? ಚೊಚ್ಚಲ ಕುರಿಗಳು, ಅದರ ಕೊಬ್ಬು, ಹೌದಾ? ಇವೆಲ್ಲ ಕಾಸ್ಟ್ಲಿ. ಚೊಚ್ಚಲ ಕುರಿಗಳು ನಾನು ಆಗ್ಲೇ ಹೇಳಿದೆ, ಪ್ರಥಮ ಫಲ. ಹೇಬೇಲನು ಕೊಟ್ಟಿದ್ದೇನು? ಪ್ರಥಮ ಫಲ. ಚೊಚ್ಚಲ ಕುರಿಗಳು ಅಂದ್ರೆ ಅದು ಪ್ರಥಮ ಫಲ ಅಂತ ಕರಿಬಹುದು ನಾವು. ಹೌದು, ಯಾಕಂದ್ರೆ ಫಸ್ಟ್ ಸಂತಾನ ಕುರಿ, ಈಗಾಗ್ಲೇ ಇರುವಂತ ಕುರಿಗಳಿಗೆ ಆಗಿರುವಂತಹ ಪ್ರಪ್ರಥಮ ಸಂತಾನ. ಆ ಚೊಚ್ಚಲ ಕುರಿಗಳಿಂದ ತಗೊಳ್ತಾರಂತೆ ಹೇಬೇಲನು ಅರ್ಪಣೆಯನ್ನ ದೇವರಿಗೆ ಕೊಡ್ಲಿಕ್ಕೆ. ಸೆಲೆಕ್ಟ್ ಮಾಡಿ ನನ್ನ ದೇವರಿಗೆ ಉತ್ತಮವಾಗಿರುವಂತಹದನ್ನ ಕೊಡ್ಬೇಕು ಅನ್ನುವಂತಹ ಉದ್ದೇಶವನ್ನ ಇಟ್ಕೊಂಡು ಕಾಯಿನನ್ನ ಹೆಂಗ್ ತೆಗಿತಾರೆ ಅದೇ ಕಾಣಿಕೆಯನ್ನ ಮುಂದೆ ಹಾಗೆ ಓದಿ ವಚನ ಭಾಗ ಎಲ್ಲಿದೆ ಅದನ್ನ ಓದ್ತೀರಾ ಅಣ್ಣ? ಯೆಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಮೇಲ್ಗಡೆ ಇರುವಂತಹ ಭಾಗವನ್ನು ಓದಿ. ಕಾಯಿನನ್ನು ಹೇಗ್ ಕೊಡ್ತಾರೆ ಕಾಣಿಕೆ? ಯಾವುದನ್ನ ಕೊಡ್ತಾರೆ? ಯಾವ ಮನಸ್ಸಿಂದ ಕೊಡ್ತಾರೆ ಅಂತ ಗೊತ್ತಾಗತ್ತೆ. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದರು. ಅದಲ್ವಾ? ಕೆಲವನ್ನು, ಹೊಲದ ಬೆಳೆಯಲ್ಲಿ ಕೆಲವನ್ನು ಕೊಡುವುದಕ್ಕಿಂತ ಕೆಲವನ್ನು ಕೊಡುವಂತಹದ್ದು
ಮತ್ತೆ ನೆಕ್ಸ್ಟ್ ಚೊಚ್ಚಲ ಕುರಿಮರಿಗಳನ್ನ ಸೆಲೆಕ್ಟ್ ಮಾಡಿ ಅವುದರಲ್ಲಿ ಕೆಲವನ್ನ ಉತ್ತಮವಾಗಿರುವಂತಹದನ್ನ ಶ್ರೇಷ್ಠವಾಗಿರುವಂತಹದನ್ನ ದೇವರಿಗೆ ಕೊಡುವಂತಹದಕ್ಕೂ ವ್ಯತ್ಯಾಸ ಇದೆಯಾ? ಯಾವುದೋ ಕೆಲವು ಅಲ್ಲಿ ಬೆಳೆಯನ್ನ ಕೊಯ್ದು ತಗೊಂಡ್ ಬಂದು ಕೊಡುವಂತಹದಕ್ಕೂ, ನೆಕ್ಸ್ಟ್ ಉತ್ತಮವಾಗಿರುವಂತಹದನ್ನು ಹುಡುಕಿ ಚೊಚ್ಚಲ ಕುರಿಮರಿಗಳಲ್ಲಿ ಉತ್ತಮವಾಗಿರುವಂತಹದ್ದು ಕೊಬ್ಬಿದ ಕುರಿಮರಿಗಳು ಇದನ್ನೆಲ್ಲ ಹುಡುಕಿ ದೇವರಿಗೆ ಅದನ್ನ ತಗೊಂಡ್ಬಂದು ಕೊಡುವಂತಹದಕ್ಕೂ ವ್ಯತ್ಯಾಸ ಇದೆಯಾ? ಇದೆ. ದೈವರು ಏಬೇಲನ ಕಾಣಿಕೆಯನ್ನು ಏನಕ್ಕೋಸ್ಕರ ಸ್ವೀಕಾರ ಮಾಡಿದ್ರು ಅನ್ನುವಂತಹದಕ್ಕೆ ಸುಮಾರು ಒಂದು 10ರಿಂದ 15 ಕಾರಣ ಇದೆ. ಆ ಕಾರಣಗಳಲ್ಲಿ ಒಂದು ಕಾರಣ ಇದೂ ಸಹ ಏನ್ ತೋರಿಸ್ತದೆ? ಏಬೇಲನು ಉತ್ತಮವಾಗಿರುವಂತಹದನ್ನ ದೇವರಿಗೆ ಕೊಡ್ಲಿಕ್ಕೆ ನೋಡಿದ್ರು, ಸೆಲೆಕ್ಟ್ ಮಾಡಿದ್ರು. ಅಲ್ಲಿ ಹೋಗಿ ಇದು ಕೊಟ್ರೆ ಚೆನ್ನಾಗಿರತ್ತಾ, ಇದು ಕೊಟ್ರೆ ಚೆನ್ನಾಗಿರತ್ತಾ, ಇದು ಕೊಟ್ರೆ ದೇವ್ರಿಗೆ ಖುಷಿ ಆಗತ್ತಾ, ಇದನ್ನ ಕೊಟ್ರೆ ದೇವ್ರಿಗೆ ಖುಷಿ ಆಗತ್ತಾ, ಇದು ಇನ್ನ ತುಂಬಾ ದಪ್ಪ ಇದೆ, ಇದು ತುಂಬಾ ಕೊಬ್ಬಿದ್ದಾಗಿದೆ, ಇದನ್ನ ಕೊಡ್ತೀನಿ. ಈ ರೀತಿ ಸೆಲೆಕ್ಟ್ ಮಾಡಿ ಕೊಡುವಂತಹದ್ದು ಇದೆಯಲ್ವಾ ದೇವರಿಗೆ, ಅದನ್ನ ದೇವ್ರು ನೋಡ್ತಿರುವಂತಹದ್ದು. ಅಥವಾ ಯಾವುದೋ ಒಂದು ದೇವರಿಗೆ ತಾನೆ ಯಾವ್ದಾದ್ರು ನಡೆಯುತ್ತೆ ಅಲ್ವಾ, ಅಲ್ಲಿ ಮೆತ್ತಗಾಗಿರುವಂತಹದ್ದು ಆ ರೀತಿ ಈ ರೀತಿ ಆಗಿರುವಂತಹ ಹಣ್ಣುಗಳು ಮತ್ತೆ ಕೊಳ್ತೋಗಿರುವಂತಹ ಎಲೆಗಳೆಲ್ಲ ಇರುವಂತಹ ಒಂದು ಗಿಡ ಇದೆಲ್ಲ, ಅದರಿಂದ ಕುಯ್ದ್ಬಿಟ್ಟು ದೇವ್ರಿಗೆ ಕೊಟ್ಬಿಡೋಣ. ಅದು ಕಾಯಿನನ ಮನಸ್ಥಿತಿ ಅಲ್ವಾ? ಮನಸ್ಥಿತಿಗಳ ವ್ಯತ್ಯಾಸ ಅಷ್ಟೇ. ಇಷ್ಟಕ್ಕೂ ಇವರಿಬ್ರು ಹುಟ್ಟಿರ್ಬೇಕಾದ್ರೆ ಇನ್ನು ಮನುಷ್ಯರು ಯಾರು ಇರಲಿಲ್ಲ ಗೊತ್ತಾ ಭೂಮಿ ಮೇಲೆ. ಇವರಿಬ್ರು ಕಾಯಿನನು ಏಬೇಲನು ಆದಾಮನು ಅವ್ವ. ಈ ಕೊಲೆ ನಡೆದಂತಹ ಟೈಮಲ್ಲಿ ಯಾರು ಇರ್ಲಿಲ್ಲ. ಇನ್ನು ಉತ್ತಮವಾಗಿರುವಂತಹ ಬೆಳೆಯನ್ನ ಯಾರಿಗೋಸ್ಕರ ಸೇಲ್ ಮಾಡ್ತೀನಿ ಹೋಗಿ ಅನ್ನುವಂತಹದನ್ನ ಯೋಚನೆ ಮಾಡಿಲ್ಲ ಪಾಪ ಕಾಯಿನನು. ಉತ್ತಮವಾಗಿರುವಂತಹದನ್ನ ನನಗೋಸ್ಕರ ಇಟ್ಕೊಂಡು ಬೇಡವಾಗಿರುವಂತಹದನ್ನ ಕೆಲವನ್ನ ಯಾವುದೋ ಎಲ್ಲೋ ಮೂಲೆಯಲ್ಲಿ ಬೆಳೆದಿರುವಂತಹದನ್ನ ತಗೊಂಬಂದು ಇವ್ರಿಗೆ ಕೊಟ್ರೆ ಚೆನ್ನಾಗಿರುವಂತಹದನ್ನ ಇಟ್ಕೊಂಡು ಯಾರಿಗ್ ಸೇಲ್ ಮಾಡ್ಲಿ ಅಂತಾನೆ ಯೋಚನೆ ಮಾಡಿಲ್ಲ ಅಲ್ವಾ? ಕೆಲವು ಸಾರಿ ಹಂಗ ಆಗ್ತಿರುತ್ತೆ. ಏನು ಇದರಿಂದ ನನಗ್ ಪ್ರಯೋಜನಕ್ ಬರುತ್ತಾ ಅಂತ ಹೇಳಿ ಅನ್ನಿಸ್ತಿರುತ್ತೆ. ಪ್ರಯೋಜನಕ್ ಬಂದ್ರೂ ಬರ್ಬೋದು, ದೇವ್ರಿಗಂತೂ ಕೊಡುವಂತಹದ್ದು ಬೇಡ ಅಂತ ಅನ್ನಿಸ್ತಿರುತ್ತೆ. ಹೌದಾ? ಯಾರ ಕ್ಯಾಟಗರಿಯಲ್ಲಿದ್ದೀವಿ? ಕಾಯಿನನ ಕ್ಯಾಟಗರಿಯಲ್ಲಿ. ದೇವ್ರು ಕೋರ್ಕೊಳ್ತಿರುವಂತಹದ್ದು ಎಲ್ಲದರಲ್ಲೂ ಫಸ್ಟ್ ಆಗಿರುವಂತಹದ್ದು, ಉತ್ತಮವಾಗಿರುವಂತಹದ್ದು ದೇವರಿಗೆ ಹೊರಟೋಗ್ಬೇಕು ಅಲ್ವಾ? ಉತ್ತಮವಾಗಿರುವಂತಹ ಎಲ್ಲಾ ವಿಚಾರಗಳು ಸಹ ಫಸ್ಟ್ ಸ್ಥಾನದಲ್ಲಿ ದೇವರನ್ನ ಇಟ್ಟಿರಬೇಕು. ನಮ್ಮ ಜೀವನಗಳಲ್ಲಿ ಸಾಕಷ್ಟು ಸರಿ ಮಾತಾಡ್ಕೊಂಡಿದ್ದೀವಿ. ನಮ್ಮ ಜೀವನದಲ್ಲಿ ಒಂದು ನಿರ್ಣಯವನ್ನ ತಗೊಳ್ತಿದೀವಿ ಅಂತ ಅನ್ಕೊಳ್ಳಿ, ಬರೀ ಇದಕ್ಕೆ ಸೀಮಿತ ಅಲ್ಲ, ಕೊಡ್ಲಿಕ್ಕೆ ಸೀಮಿತವಾಗಿರುವಂತಹದನ್ನ ದೇವರಿಗೆ ನಾವು ಕೊಡ್ಬೇಕಾಗಿರುವಂತಹ ಪ್ರಥಮ ಸ್ಥಾನ. ಒಂದು ಡಿಸಿಷನ್, ಒಂದು ನಿರ್ಣಯವನ್ನ ತಗೊಳ್ತಿದ್ವಿ ಅಂತ ಅನ್ಕೊಳ್ಳಿ, ಫಸ್ಟ್ ಯಾರನ್ನ ಕನ್ಸಲ್ಟ್ ಮಾಡ್ಬೇಕು ಅಂತ ಹೇಳಿ ಮಾತಾಡ್ಕೊಂಡಿದ್ವಿ. ಒಂದು ಮುಖ್ಯವಾಗಿರುವಂತಹ ನಿರ್ಣಯವನ್ನ ತಗೋಬೇಕು ಅಂದಾಗ ಪ್ರಪ್ರಥಮವಾಗಿ ಯಾರನ್ನ ಕನ್ಸಲ್ಟ್ ಮಾಡ್ಬೇಕು, ಯಾರ ಹತ್ರ ಹೋಗಿ ಹೇಳ್ಬೇಕು ಇದು ಮಾಡಿ ಅಂತ ಹೇಳಿ? ದೇವರ ಹೌದಲ್ವಾ? ತಂದೆ ಹತ್ರನೂ ಅಲ್ಲ, ತಾಯಿ ಹತ್ರನೂ ಅಲ್ಲ, ನಿಮ್ಮ ಮ್ಯಾನೇಜರ್ ಹತ್ರನೂ ಅಲ್ಲ, ಅಥವಾ ನಿಮಗಿಂತ ಹಿರಿಯರ ಹತ್ರನೂ ಅಲ್ಲ, ಯಾರ ಹತ್ರನೂ ಅಲ್ಲ. ಫಸ್ಟ್ ನೀವು ಒಂದ್ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಾಗ ಅದನ್ನ ಹೋಗಿ ಹೇಳ್ಬೇಕಾಗಿರುವಂತಹದ್ದು ದೇವರ ಹತ್ರ. ಅಲ್ಲೂ ಫಸ್ಟ್ ಸ್ಥಾನ ದೇವರಿಗೆ ಕೊಡ್ಬೇಕು. ಅಲ್ಲೂ ಮಿಕ್ಕಿರುವಂತಹದ್ದೆಲ್ಲ ದೇವರಿಗೆ ಹಾಕುವಂತಹದ್ದು. ತಂದೆ ಹತ್ರ ಹೇಳಿ, ತಾಯಿ ಹತ್ರ ಕೇಳಿ, ಇನ್ ಬಂಧು ಬಳಗ, ಮನೆ ಅಕ್ಕಪಕ್ಕದವ್ರು ಇದು ಓಕೆನಾ, ಇದೆಲ್ಲ ಚೆನ್ನಾಗಿರತ್ತಾ ಅಂತ ಎಲ್ಲಾ ಹತ್ರನು ಕೇಳಿ ಲಾಸ್ಟ್ ಅಲ್ಲಿ ಬಂದು ಡ್ಯಾಡಿ ಇದನ್ ಮಾಡ್ತಿದ್ದೀನಿ ಅಂತ ದೇವ್ರ ಹತ್ರ ಹೇಳುವಂತಹದ್ದು. ಅಂತ ಹೇಳುವಿಕೆ ದೇವರಿಗೆ ಬೇಕಾಗಿಲ್ಲ ಅಲ್ವಾ? ಶುಭ ಸಮಾಚಾರ, ಇದನ್ನು ಮಾತಾಡ್ಕೊಂಡಿದ್ವಲ್ವಾ ಇನ್ನೊಂದು ದಿವಸ. ಶುಭ ಸಮಾಚಾರವನ್ನ ಎಲ್ಲರ ಹತ್ರನು ಹಂಚ್ಕೊಳ್ತೀವಿ. ಮಕ್ಕಳಾದ್ರೆ ಎಲ್ಲರ ಊರವ್ರ ಹತ್ರ ಎಲ್ಲ ಹೇಳಿ ಊರವ್ರಿಗೆಲ್ಲ ಸ್ವೀಟ್ ಕೊಟ್ಟು ಆಮೇಲೆ ಬಂದ ದೇವರಿಗೆ ಕೃತಜ್ಞತೆ ಹೇಳುವಂತಹದ್ದು. ಹೌದಾ? ಉದ್ಯೋಗ ಸಿಕ್ತಾ ಊರವ್ರಿಗೆಲ್ಲ ಹೇಳು, ಊರವ್ರಿಗೆಲ್ಲ ಕಾಲ್ ಮಾಡು, ಆಮೇಲೆ ಬಂದ ದೇವ್ರ ಹತ್ರ ಹೇಳು. ಆ ಶುಭ ಸಮಾಚಾರದ ಹಂಚುವಿಕೆ ದೇವರಿಗೆ ಬೇಕೇ ಆಗಿಲ್ಲ. ಕೊನೆಯಲ್ಲಿ ದೇವರ ಹತ್ರ ಬರುವಂತಹದ್ದ ಅವರೇ ಎಲ್ಲವನ್ನು ಮಾಡಿದಾಗ. ದೇವರಿಗೆ ಕೊಡುವಂತಹದ್ದು ಏನೇನು ಅಂದ್ರೆ ಇಷ್ಟಿದೆ. ಫಸ್ಟ್ ಸ್ಥಾನ ಎಲ್ಲಾ ವಿಚಾರದಲ್ಲೂ ಎಲ್ಲಾ ಸಂದರ್ಭದಲ್ಲೂ ದೇವರಿಗೆ ಹೋಗಬೇಕು. ಇವತ್ತು ಸಂದೇಶ ಮುಗೀತು. ಸಂದೇಶ ಆಲೋಚನೆ ಮಾಡಿ ನಾವು ನೋಡಿರುವಂತಹದ್ದು ಒಂದೇ. ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೋಬೇಕು ಇವತ್ತು. ಏನಂತ? ಫಸ್ಟ್ ಸ್ಥಾನವನ್ನ ದೇವರಿಗೆ ಕೊಡ್ತಿದ್ದೀನ ನನ್ನ ಜೀವನದಲ್ಲಿ? ದೇವರನ್ನ ಪ್ರಪ್ರಥಮವಾಗಿ ಇಟ್ಕೊಂಡಿದ್ದೀನ ನನ್ನ ಜೀವನದಲ್ಲಿ? ಅಥವಾ ಎಲ್ಲೋ ಒಂದು ಮೂಲೆಯಲ್ಲಿ ಸುಮ್ನೆ ಸೇರಿಸ್ಕೊಂಡಿದ್ದೀನ? ದೇವರನ್ನ ಫಸ್ಟ್ ಸ್ಥಾನದಲ್ಲಿ ಇಟ್ಕೊಂಡಿದ್ದೀನ ಅಥವಾ ಮೂಲೆಯಲ್ಲಿ ಎಲ್ಲಾದ್ರೂ ಸುಮ್ನೆ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನ ನನ್ನ ಜೀವನದಲ್ಲಿ? ಯಾಕೆಂದ್ರೆ ನೀವ್ ಯಾವ ಫಂಕ್ಷನ್ಗೆ ಹೋದ್ರು ಸಹ ಮುಂದೆ ಚೇರ್ ಹಾಕಿರ್ತಾರೆ ಒಂದಷ್ಟು. ಯಾರಿಗೆ? ವಿಐಪಿಗಳಿಗೆ. ಹೌದಾ? ಆ ಮುಂದೆ ಇರುವಂತಹ ಚೇರ್ ಮಾತ್ರ ವಿಐಪಿಗಳಿಗೆ, ಹಿಂದೆ ಇರುವಂತಹ ಚೇರ್ ಎಲ್ಲ ಸಾಮಾನ್ಯರಿಗೆ. ಹೌದಾ? ನೀವು ಯಾವ್ದೋ ಒಂದು ರಾಜಕೀಯ ಫಂಕ್ಷನ್ಗೆ ಹೋಗಿ ಅಥವಾ ಇನ್ನೊಂದು ಫಂಕ್ಷನ್ಗೆ ಹೋಗಿ, ಯಾವ್ದೋ ಒಂದು ಅವಾರ್ಡ್ ಫಂಕ್ಷನ್ಗೆ ಹೋಗಿ, ನಿಮ್ ಮಕ್ಕಳ ಕಾಲೇಜ್ ಡೇ, ಸ್ಕೂಲ್ ಡೇ ಹೋಗಿ, ಅಲ್ಲಿ ಕಾಣಿಸುತ್ತೆ ಈ ಹೈರಾರ್ಕಿ ನಿಮಗೆ. ಅಲ್ಲಿ ಮುಂದೆ ಹಾಕಿರುವಂತ ಸೀಟ್ಗಳಲ್ಲಿ ನೀವು ಕುತ್ಕೊಂಡ್ಲಿಕ್ಕೆ ಹೋದ್ರೆ ಬಿಡೋದಿಲ್ಲ ಕುತ್ಕೊಂಡ್ಲಿಕ್ಕೆ. ಹೌದು, ಎಲ್ಲಿ ಕುತ್ಕೋಬೇಕು? ಹಿಂದೆ ಕುತ್ಕೋಬೇಕು. ಮುಂದೆ ಇರುವಂತ ಸೀಟ್ ಯಾರಿಗೆ? ಚೀಫ್ ಗೆಸ್ಟ್ಗೆ. ಗೆಸ್ಟ್ ಅಲ್ಲಿ ಚೀಫ್ ಗೆಸ್ಟ್ ಒಂದು 5 ಜನ ಇರ್ತಾರೆ. ಅದ್ರಲ್ಲಿ ಎಲ್ಲರೂ ಚೀಫ್ ಗೆಸ್ಟ್ ಅಲ್ಲ. ಯಾರು ಮಾತ್ರ ಚೀಫ್ ಗೆಸ್ಟ್? ಒಬ್ರು ಇಬ್ರು ಇರ್ತಾರೆ. ಮುಖ್ಯವಾಗಿರುವಂತವರು ಅವರನ್ನು ಚೀಫ್ ಗೆಸ್ಟ್ ಅಂತ ಕರಿತೇವೆ. ಅವರಿಗೆ ಮುಂದೆ ಇರುವಂತ ಸ್ಥಾನ. ದೇವ್ರನ್ನ ಎಲ್ಲಿ ಚೇರ್ ಹಾಕಿ ಕೂರಿಸ್ತಿದೀವಿ ಹೇಳಿ? ಎಲ್ಲಿ ಚೇರ್ ಹಾಕಿ ಕೂರಿಸ್ತಿದೀವಿ? ಮುಂದೆನಾ? ಹಿಂದೆನಾ?
ನಮ್ಮ ಜೀವನಗಳಲ್ಲಿ ದೇವ್ರು ಏನ್ ಮಾಡ್ತಿದಾರೆ ಗೊತ್ತಾ? ನಿಜ ಹೇಳ್ಬೇಕು ಅಂತ ಹೇಳಿದ್ರೆ, ಒಂದು ಫಂಕ್ಷನ್ ಅಂತ, ನಮ್ಮ ಜೀವನನೇ ಒಂದು ಫಂಕ್ಷನ್ ಅಂತ ನಾವು ಅನ್ಕೊಂಡ್ರೆ, ದೇವ್ರು ಎಲ್ಲಿದ್ದಾರೆ ಗೊತ್ತಾ ಅದ್ರಲ್ಲಿ? ಸ್ಟೇಜ್ ಮೇಲೆ ಅಲ್ಲ, ಮುಂದೆ ಹಾಕಿರುವಂತ ಕುರ್ಚಿಗಳಲ್ಲೂ ಅಲ್ಲ, ಹಿಂದೆ ಇರುವಂತ ಕುರ್ಚಿಗಳಲ್ಲೂ ಅಲ್ಲ, ಹಿಂದೆ ಎಲ್ಲೋ ಒಂದ್ ಮೂಲೆಯಲ್ಲಿ ನಿಂತ್ಕೊಂಡು ಪ್ರೋಗ್ರಾಮ್ ನೋಡ್ತಿದ್ದಾರೆ ಅಲ್ವಾ? ಮುಂದೆ ಕುತ್ಕೊಂಡು ರಾಜನ ತರ ನೋಡ್ಬೇಕಾಗಿರುವಂತಹ ದೇವರು ನಮ್ಮ ಜೀವನವನ್ನ ಹಿಂದೆ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ನಿಂತ್ಕೊಂಡು ನೋಡ್ತಿದ್ದಾರೆ. ಅದು ನಾವು ದೇವರಿಗೆ ಕೊಟ್ಟಿರುವಂತ ಸ್ಥಾನ. ಯೋಚನೆ ಮಾಡಿ ಇದರ ಬಗ್ಗೆ. ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋದು. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಅಪ್ಪ, ಟೆಕ್ನಿಕಲ್ ಇಶ್ಯೂ ಮಧ್ಯವೂ ಸಹ ನೀವು ನಮಗೆ ಇಷ್ಟೊಂದು ವಿಚಾರವನ್ನ ಆಲೋಚನೆ ಮಾಡುವಂತಹ ಭಾಗ್ಯವನ್ನ ಕೊಟ್ಟಿದ್ದೀರ ತಂದೆ. ಇವತ್ತು ಧನ್ಯವಾದಗಳು, ಕೃತಜ್ಞತೆಗಳು. ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರು ತಾವು ಆಲೋಚನೆ ಮಾಡಿರುವಂತಹ, ಕೇಳಿರುವಂತಹ ಸಂಗತಿಗಳನ್ನ ಅಳವಡಿಸಿಕೊಂಡಿರ್ಬೇಕಾಗಿರುವಂತಹ ಜ್ಞಾನ ಬುದ್ಧಿಯನ್ನ ಅವರು ಕೊಟ್ಟು ನಡೆಸಿ, ಆ ಅವಕಾಶಗಳನ್ನ ಅವರ ಜೀವನದಲ್ಲಿ ಕಲ್ಪಿಸ್ಕೊಡಿ. ಹಾಗೆ ನಿಮ್ಮ ಸೇವೆಗೋಸ್ಕರ ಕಷ್ಟಪಡ್ತಿರುವಂತಹ ಎಲ್ಲ ದೈವ ಸಂದೇಶಕರು, ರಾಮಣ್ಣನವರು, ಇಮಾನುವೇಲ್ ಅಂಕಲ್, ಅಂಜಿ ಅಣ್ಣ, ಜೋಯಲ್ ಅಣ್ಣ ಆಗಿರ್ಬೋದು, ಜ್ಞಾನರಾಜು ಅಂಕಲ್, ನವೀನ್ ಅಣ್ಣ, ವಿಲ್ಸನ್ ಅಣ್ಣ, ಎಲ್ಲರನ್ನೂ ಸಹ ಒಂದ್ಸಾರಿ ನೆನಪಿಸ್ಕೊಳ್ಳಿ. ಅವರ ಕುಟುಂಬದ ಅವಶ್ಯಕತೆಗಳು, ಅನಿವಾರ್ಯತೆಗಳು ನೀವು ತಕ್ಕ ಸಮಯದಲ್ಲಿ ಪೂರೈಸ್ತೀರಾ, ನಿಮ್ಮ ಚಿತ್ತಾನುಸಾರವಾಗಿ ಅನ್ನುವಂತಹದನ್ನ ನಾವು ನಂಬುತ್ತಾ, ಹಾಗೆ ಕಾರ್ಯಕ್ರಮದ ನಿಮಿತ್ತ ಶ್ರಮಿಸ್ತಿರುವಂತಹ ಎಲ್ಲರೂ ಸಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರೆಲ್ಲರೂ, ಅವರ ಕುಟುಂಬಗಳು, ಅವರ ಆರೋಗ್ಯ ಪರಿಸ್ಥಿತಿಗಳು ಎಲ್ಲವನ್ನು ನೆನಪು ಮಾಡ್ಕೊಳ್ಳಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಅಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು, ವಿಮೋಚಕರು, ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರೊಂದಿಗೂ ಇರಲಿ. ಅಮೆನ್.